ಅಲ್ಲೋ ರೀ. ಅದೇ ನಿಮ್ಗೆ ವಾಟ್ಸಪ್ ರೆಕಾರ್ಡಿಂಗ್ ಕಳ್ಸಿನಿ ನೋಡ್ರಿ, ಫುಲ್ ಏನು ಕೇಳಿಸ್ವಲ್ತಾಗಿತ್ತದು. ಇರ್ಲಿ ಬಿಡ್ರಿ. ಈಗ ಸರ್ ಅವರು ನನಗೆ ನಿನ್ನೆ ಅವರು ಒಂದು ರಿಟರ್ನ್ ನೋಟಿಸ್ ಕಳ್ಸ್ಯಾರ. ನಾನು ನಿಮ್ಗೆ ಅವತ್ತು ಹೇಳಕತ್ತಿದ್ದೆ ರಿಟರ್ನ್ ನೋಟಿಸ್ ಕಳ್ಸ್ಯಾರ ಅವ್ರು. ಸಡನ್ಲಿ ನಾವು ಆಕ್ಷನ್ ತಗೊಳಕ್ ಆಗಲ್ರಿ ಈಗ ಅಂತ ಅವ್ರು ಕಳ್ಸ್ಯಾರೇನ್ರಿ? ಕಳ್ಸ್ಯಾರ ಅವ್ರಿಗೆ. ಈಗ ನಾವು ವಕೀಲರ ಜೊತೆ ಮಾತಾಡ್ಬೇಕಾಗೈತ್ರಿ ಒಂದ್ಸರಿ. ಮಾತಾಡಿ ಮತ್ತೆ ಜಡ್ಜ್ ಸರ್ಗೆ ಇದನ್ನ ಹೇಳ್ಬೇಕು, ಮ್ಯಾಟ್ರ್ ಹೇಳಿ ಅವ್ರ ಕಡೆ ಹೇಳಿ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು. ಅವ್ರಿಗೆ ರಿಟರ್ನ್ ನೋಟಿಸ್ ಕಳ್ಸಿದಾರ ಈಗ. ಸೊ ಅದಕ್ಕೆ ಅದು ನಿನ್ನೆ ಕಳ್ಸ್ಬೇಕಿತ್ತು. ನಾನು ಔಟ್ ಆಫ್ ಸ್ಟೇಷನ್ ಬಂದಿದ್ದೀನಿ. ನಾನು ಸ್ವಲ್ಪ ಧಾರವಾಡದಿಂದ ಬೇರೆ ಕಡೆ ಬಂದಿದ್ದೀನಿ. ನಾನೀಗ ಒಂದು 3 days ಆಯ್ತಾ. ಹೈಕೋರ್ಟ್ ಕೇಸ್ ಇತ್ತು, ಇಲ್ಲಿ ಹೈಕೋರ್ಟ್ ಅಲ್ಲಿ ಇದ್ದೀನಿ. ಅಂದ್ರೆ ಧಾರವಾಡ ಹೈಕೋರ್ಟ್ ಹತ್ರ ಇದೀನಿ ನಾನು. ರೂಮಿಗೆ ಹೋಗಿಲ್ಲ, ಅಲ್ಲಿ ಬಂದೈತೆ ಲೆಟರ್. ಮತ್ತೆ ಅವ್ರ ವಕೀಲರು ಲೆಟರ್ ಬಂದಾಗ ಅವ್ರ ಮ್ಯಾಲ ನಂಬರ್ ಇರೋದು ನೋಡಿ ಅವ್ರಿಗೆ ಹಚ್ಚಿದಿಲ್ಲ ಸರ್, ಹಿಂಗ ನಮ್ಮ ಕ್ಲೈಂಟ್ ಇಂದ ಇದಕ್ಕೆ ನಾವು ರಿಟರ್ನ್ ನೋಟಿಸ್ ಕಳ್ಸಿ ಹೇಳಿರೋದು ಅಂತಂದ್ರೆ ಅದು ಓಪನ್ ಮಾಡಿ ನೋಡಿಲ್ಲ ಇನ್ನ ನಾನು. ನೋಡಿದ ಗಣ್ಣ ನಾನು ನಿಮ್ಗೆ ಕಳಿಸ್ತಿದ್ದೆ ಅದನ್ನ. ಮತ್ ನೀವ್ ಒಂದ್ಸರಿ ಜಡ್ಜ್ ಸರ್ ಜೊತೆ ಮಾತಾಡ್ರಿ. ನೀವ್ ಒಂದ್ಸರಿ ರೀ. ಕರೆಕ್ಟ್ ಜಡ್ಜ್ ಅದ ಅವ್ರು ಓಕೆ, ಅದೇನು ಅವ್ರದ್ದೇನು ಇದು ಇಲ್ಲ, ಅವ್ರು ಚಲೋನ ಅದಾರ. ಆಕ್ಚುಲಿ ನೀವು ಚಲೋ ಅದರಿ, ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದ್ರ ನಂದು ಮೇನ್ ಇಂಟೆನ್ಷನ್ ಕೋರ್ ಏನಂತಂದ್ರ ಇಂಥವು ಇಶ್ಯೂಸ್ ಆಗ್ಲಾರ್ದಂಗ ನಾವು ನೋಡ್ಕೋಬೇಕಂತ. ಅಂದ್ರ ಸರ್ ನೀವು ಸರ್ ನಾನು ಕೇಳಿ, ನೀವು ಮೊದಲು ಒಂದು ತಪ್ಪು ತಿಳ್ಕೊಂಡಿರಿ ನೀವ್ರಿ. ನಾವು DC ಆಫೀಸಲ್ಲಿ ಸರ್ ಅದಾರ್ರಿ. ಆದ್ರೆ ಹಂಗಂತ ನಾನು DSL ಫ್ರೀ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಇಲ್ರಿ. ನಾನು ಅಲ್ಲಿದ್ನೆ ನನಗೆ ತಿಂಗಳ 60,000 ಪೇಮೆಂಟ್ ಕೊಡ್ತಿದ್ರೆ ನಾನು ನಿಮ್ ಕೈಲಿ 1 ರೂಪಾಯಿನೂ ಫೀಸ್ ತಗೊಂತಿದ್ದಿಲ್ಲ. ಯಾಕಂದ್ರೆ ನಾನು ಗೌರ್ಮೆಂಟ್ ಸ್ಯಾಲರಿ ಕೊಡ್ತಿದ್ದೆ, ನಾನು ತಗೊಳಲ್ಲ ಅಂತಿದ್ದೆ. ಇವಾಗ ನಾನು ಇಂಡಿಪೆಂಡೆಂಟ್ ಅಡ್ವೊಕೇಟ್. ನಾನು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ನಾನು ಇಲ್ಲ ನನ್ನ ಜೀವನ ನಡೆದಿಲ್ಲ. ನೀವೇನಂದ್ರೆ ಮೊನ್ನೆ ರೀ ಫ್ರೀ ಆಗಿ ಮಾಡ್ಕೊಡ್ಬೇಕು ಕೇಸ್ ಅಂತಂದ್ರಿ. ಅದು ನೀವು ಫ್ರೀ ಅಂದ್ರೆ DSL ಅಂತ ಇರ್ತದೆ ಸರ್ ಪ್ರತಿ ಡಿಸ್ಟಿಕ್ ಅಲ್ಲಿ. ನಮ್ ಧಾರವಾಡದಲ್ಲಿ ಇದೆ, ನೀವು ಬಂದ್ ಅಲ್ಲಿ ಅಪ್ರೋಚ್ ಆಗ್ರಿ ಒಂದ್ಸರಿ. ಯಾಕಂದ್ರೆ ಜಡ್ಜ್ ಸರ್ ಜೊತೆ ಮಾತಾಡ್ರಿ. ಅವ್ರು ಏನಂದ್ರೆ ಹೇಳ್ತಾರ, ಅವ್ರಿಗೆ ಹಿಂಗ ನಮ್ಮ ಕ್ಲೈಂಟ್ ಒಂದ್ ಸ್ವಲ್ಪ ನೋಡಿ ಮಾಡಿ ಕೊಡ್ರಿ ಅವ್ರದಂತ ಹೇಳಂದ್ರೆ ಹೇಳ್ತಾರೆ. ಆದ್ರ ಇವಾಗಿನ ಕಾಲದಾಗ ದುಡ್ಡು ಕೊಡಲ್ಲ ಯಾವ ಅಧಿಕಾರಿನೂ ಕೆಲಸ ಮಾಡಲ್ಲ. ನಾವು ಬರೇ ಒಂದು ಅಪ್ಲಿಕೇಶನ್ ಉತ್ತರ ತರಿಸಬೇಕಂದ್ರ ಅಥವಾ ಒಂದು MR ತರಿಸಬೇಕಂದ್ರೆ ರೊಕ್ಕ ಕೊಟ್ಟು ತಗೋಬೇಕ್ರಿ. ಯಾಕಂದ್ರೆ ಅಕಸ್ಮಾತ್ ಅವ್ರು ಕೊಡಲ್ ತನಕ 3-4 ತಿಂಗಳು ಕಾಯ್ಬೇಕ್ರಿ. ಸರ್ವರ್ ಇಲ್ಲ, ಅದು ಇಲ್ಲ ನಾವ ಹೇಳ್ತಾರ. ಹಂಗಂತ ನಾವು ಈಗ ಅದನ್ನ ಅದಕ್ಕೆ ರೊಕ್ಕ ಕೊಟ್ಟ ತಗೊಂಡ್ಬಿಡ್ತೀವಿ ನಾವು. ವಕೀಲರಿಗೆ ತಗೊಂತೀವಿ, ಜನಸಾಮಾನ್ಯರಿಂದ ಎಷ್ಟು ತಗೊಳಕಿಲ್ಲ, ಅವ್ರಿಗೆ ಎಷ್ಟು ತಗೊಳಕಿಲ್ಲ. ಸೊ ಸರ ನೀವು ನನ್ನ ತಪ್ಪು ಒಂದು ನಾ ಫ್ರೀ ಲೀಗಲ್ ಸರ್ವಿಸ್ ಅಲ್ಲಿ ಇಲ್ಲ, ನಾನು ಇಂಡಿಪೆಂಡೆಂಟ್ ಅಡ್ವೊಕೇಟ್ ರೀ. ನೀವು ಫೀಸ್ ಕೊಟ್ರಿ, ನಾ ಕೇಸ್ ತಗೊಂಡ್ರ ಸರ್ ನಿಮ್ಮದೇ ಈಗ 1 ಲಕ್ಷ ಕೊಟ್ಟಲ್ರಿ ಅವ ಯಾರು ಅವನಿಗೆ ಅಷ್ಟೇ ಹೇಳಿದ್ದು. ತಿಂಗಳ ಕೊಟ್ಕೊಂತ ಹೋಗ್ತಾರ ಒಂದೊಂದು 1 ಲಕ್ಷ ಹಿಂಗ ಸರ. ನೀವು ಒಂದು ಫಿಕ್ಸ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತಂತ ಹೇಳಿದವ. ನೀವು ಬರ್ಲಾರ್ದ ಟೈಮಿಗೆ ಮಿಸ್ ಆಯ್ತ್ರಿ ಅದು. ಸರ್ ನೋಡ್ರಿ 17 ಲಕ್ಷ ಐತ್ರಿ. ಒಂದೇ ಸರ್ತಿ ಕೊಡಕ್ಕಾಗಿಲ್ಲ, ಕೊಡಲ್ಲ ಅಂತ ಹೇಳಾಯ್ತಿಲ್ಲಲ್ರಿ. ನೀವು 4 ವರ್ಷದಿಂದ ಯಾರಾದ್ರೂ ಮಾಡಿದ್ರ ನಿಮ್ಗೆ 2 ವರ್ಷದ ಹಿಂದೆ ಅಮೌಂಟ್ ಅದಲ್ಲ. ಅವನ ಜೋಡಿ ಮಾತಾಡಿದ್ ನಾನು 3 ತಿಂಗಳಾಗ ಚ್ಯುತ ಮಾಡ್ಕೊಡ್ತೀನಿ ಅಂತ ಅವ್ನು ಹೂ ಅಂದಾನ ಆಕ್ಚುಲಿ. ಹ್ಞೂನ್ರಿ, ಅಗ್ರಿಮೆಂಟ್ ಒಳಗೆ ಆಗ್ತಿತ್ತು ಸರ್. ಅದು ಅಗ್ರಿಮೆಂಟ್ ಒಳಗೆ ಏನೋ ಒಂದು ಆಗ್ತಿತ್ತು. ಇಲ್ಲಾಂದ್ರೆ ಒಂದು ಆಸ್ತಿ ಆದ್ರೆ ನಾವು ಜಪ್ತಿ ಮಾಡಿ ಬರ್ತಿದ್ವಿ. ಆಸ್ತಿ ಗೀಸ್ತಿ ಏನೋ ತಂದು ಕೊಡು, ಮತ್ತೆ 3 ತಿಂಗಳಾಗ ಕೊಟ್ಟಿಲ್ಲ ಅಂದ್ರೆ ನಾವು ರಿಕವರಿ ಸೂಟಕ್ ಹೋಗ್ಬೇಕು. ಮತ್ತೆ ನಾವು ಅವಾಗದ್ದು ಏನ್ ಮಾಡ್ಬೇಕು ಕೇಳ್ತಿದ್ವಿ ರೀ. ನೀವು ಬರ್ಲಾರ ಕಾರಣಕ್ಕೆ ಅವ್ನ್ ಕರ್ಸಕ್ ಆಗಲ್ರಿ. ಅವ ಬಂದ ನಾವು ಅಲ್ಲಿ ಸಹಿ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ನಿಮ್ ಪರವಾಗಿ ಹಿಂಗ್ ಮಾಡ್ರಿ ಅಂತ ಅದು ನಿಮ್ದ ಅಥಾರಿಟಿ ಇರ್ಬೇಕಲ್ಲ, ನೀವು ಸಹಿ ಮಾಡ್ಬೇಕಲ್ಲ ಅಲ್ಲಿ ಸಮಾಜದಲ್ಲಿ. ನೀವು ಅದು ಅವನ ಜೋಡಿ ಮಾತಾಡಿದಾಗ ಅವನಿಗೆ ಎಲ್ಲ ತಿಳಿಸಿ ಹೇಳ್ಕೊಟ್ಟನ. 3 ತಿಂಗಳಾಗ ಚ್ಯುತ ಮಾಡಪ್ಪ ಅಂತ ಹೇಳಿ ಫುಲ್ ಚಲೋತ್ನಾಗ ಮಾಡೋದನ್ನ ನೀವು ಲಾದಾಗ ಐತ್ರಲ್ರಿ. ನೀವ್ ಹೇಳ್ದಂಗ್ ನೀವು ಮಿಸ್ಟೇಕ್ ಅದ ಮಾಡಿರ್ತಾರ. ಮೊನ್ನೆ ನಮ್ಗೆ ಏನ್ ಬೇಜಾರಾಯ್ತಂದ್ರ ನೀವ್ ಲಾ ಕಲ್ತ್ಗಣ ಎಲ್ಲಾ ನೀವ್ ಹೇಳ್ದಂಗ ಆಗ್ಬೇಕು, ನೀವ್ ಕೇಳ್ದಂಗ ಆಗ್ಬೇಕಂತಂದ್ರಿ. ಅದ ನಮ್ಗ ಅಗ್ರಿ ಇದೆ ಸರ್. ನೀವು ನಿಮ್ ಲೀಗಲ್ ರೈಟ್ಸ್ ಕೇಳಿದ್ರೆ ತಪ್ಪೇನಿಲ್ಲ. ಆದ್ರೆ ಇನ್ನೊಬ್ರು ನೀವು ತಪ್ಪದಿರಿ ಅಂತ ಹೇಳೋದು ತಪ್ಪಾಗ್ತೈತ್ರಿ. ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇದೀನಿ, ಸಾಫ್ಟ್ವೇರ್ದಾಗ ಬಂದ್ ನೀವು ಅಷ್ಟೇ ಶಾಣ್ಯರ್ ಅಂತ ಹೇಳಿದ್ರೆ ನಾನು ಹುಚ್ಚನಾಗತ್ತೆ. ಯಾಕೆ ನಿಮಗಿರೋ ಒಂದು ಸ್ಕಿಲ್ ಆಗಿ ಸಾಫ್ಟ್ವೇರ್ ಬಗ್ಗೆ ನನಗ್ ಗೊತ್ತಿರಲ್ಲ, ಲಾದ ಬಗ್ಗೆ ನನಗ್ ಗೊತ್ತಿರೋದು ನಿಮಗ್ ಗೊತ್ತಿರಲ್ಲ. ಅಥವಾ ಕೋರ್ಟ್ ಪ್ರೊಸೀಜರ್, ರೂಲ್ಸ್ಗಳು, ಲಾದು ಸ್ಟೇಜಸ್ಗಳು, ಟ್ರಯಲ್ ಅಂತಗಳಂತ ಬರ್ತಾವೆ. ಇವೆಲ್ಲ ದಾಟ್ಕೊಂಡು ಹೋಗ್ಬೇಕ್ರಿ. ನೀವ್ ಹೇಳ್ದಂಗ ಸರ ನಮ್ಗೆ ಆಗಲ್ರಿ.
ನೀವು ನೋಡ್ರಿ, ನೀವು ಇನ್ನೊಂದ್ಸರಿ ಬೇರೆ ವಕೀಲರನ್ನ ಅಪ್ರೋಚ್ ಮಾಡ್ರಿ. ಹಂಗಂದ್ರೆ ನೀವು ನಮ್ ಕಡೆ ಇದ್ರಿ ಅಂತ ನಾವು ಏನ್ ಮಾಡ್ದಿಲ್ರಿ. ನಾನ್ ಹಂಗಂದ್ರೆ ಬೇರೆ ವಕೀಲರ ಜೊತೆ ಅಲ್ಲ, ಓಕಪ್ಪ ಈಗ ನನಗೆ ನೀನು ಸೈ ಮಾಡಿದಿ, ನಾ NOC ಕೊಡ್ಬೇಕಂದ್ರೆ ನಿನಗೆ ಇಷ್ಟು ರೊಕ್ಕ ಕೊಡು, ಇಷ್ಟು ಸೆಟಲ್ಮೆಂಟ್ ಮಾಡು ಅಂದ್ರೆ ನಾ NOC ಕೊಡ್ತೀನಿ ಅಂತ ಅನ್ನುವಂತ ವಕೀಲ ಅಲ್ರಿ ನಾನು. ನೀವು ನಾಳೆನೇ ಇನ್ನೊಬ್ಬನ್ ತಗೋರಿ, ನಾನು ಓಕೆ ನಿಮ್ಗೆ ಅವತ್ತೇ NOC ಕೊಡ್ತೀನಿ. ಬಂದು ಇನ್ನೊಬ್ಬ ವಕೀಲ ಇವ್ರ ಕಡೆ ಕೇಸ್ ತಗೊಂಡಿ ಅಂತ ಹೇಳಿದ್ದೀನಿ, ಅವತ್ತೇ ಕೊಟ್ಬಿಡ್ತೀನಿ NOC. ಇದು ಫೈನ್ ರೀ. ಒಂದ್ ಸೆಕೆಂಡ್ ಇಲ್ಲ ಹಾಕಂದ್ರೆ ಹಾಕ್ಬಿಡ್ತೀನಿ ಸರ್. ನಾವ್ ನಿಜವಾಗ್ ಮಾಡಕ್ ಆಗಲ್ಲ ಸರ್, ನಮ್ ಬೇರೆ ಬಾಳ ಕೆಲ್ಸ ಇರ್ತಾವ್ರಿ. ಅಲ್ಲ ಅದಾತು, ನಾವು ಇಲ್ಲಿ ಕೇಳಿ ಬಸವರಾಜ್ ಒಂದ್ ಸ್ವಲ್ಪ ಕೇಳ್ರಿ. ಅದು ಈಗ ಅದು MS ಪಾಟೀಲ್ ಅವ್ರು ಬಂದಲ್ಲ, ಆಲ್ರೆಡಿ ಬೆಟ್ಟಾಗಿದ್ನಲ್ಲ ಫಸ್ಟ್ ಮೀಟಿಂಗ್ನಾಗ. ಅವ್ರು ಆಕ್ಚುಲಿ ಅವ್ರು ಫೀಸ್ ಬಗ್ಗೆನ ಮಾತಾಡಿದ್ದಿಲ್ಲ. ಇನ್ಫ್ಯಾಕ್ಟ್ 2000 ಕೊಡು ಅಂತಂದ್ರು, ಕೊಟ್ಟೆ. ಅದು ಅವ್ರು ಹೇಳ್ಬೇಕು ಆಕ್ಚುಲಿ ಖರೆ ಅಂದ್ರ. ಈಗ ಸುನೀಲ್ ಲಿಂಗನಹಳ್ಳಿ ಈಗ ಒಂದ್ ತಿಂಗಳ ಕೊಡ್ತಾನಂತ ಅನ್ಲಿಗತಾನೇನ್ರಿ? ಹೆಂಗ ನಿಮಗ? ಸರ್ ಇಲ್ಲ ಸರ್, ಈಗ 3 ತಿಂಗಳದಾಗ ನಾ ಎಷ್ಟಾಗತ್ತೆ ಅಷ್ಟು ಕೊಡ್ತೀನಿ ಅಂತಾನೆ ಹೇಳನ್ ಸರ್ ಅವ. ಬಟ್ ಆದ್ರ ನೀವು ಬಂದಿದ್ರಿ ಅಂದ್ರೆ ಅವಾಗ ಅಗ್ರಿಮೆಂಟ್ ಮಾಡಿಸ್ಬಿಡ್ತಿದ್ವಿ ನಾವು. ಅಲ್ಲಲ್ಲ, ಅಗ್ರಿಮೆಂಟ್ ಮಾಡಿಸಿ ನಾಳೆ ಅವ ಏನಾದ್ರೂ ಹೆಚ್ಚು ಕಡಿಮೆ ಮಾಡಕ್, ನಿಮಗ ಒಂದೇದ್ರಿ ಅವಂದು ಪ್ಲೇಸ್ ಗೊತ್ತಿಲ್ಲ, ಅವ್ನ ಜಾಗ ಗೊತ್ತಿಲ್ಲ, ಅವಂದ್ ಏನೋ ಗೊತ್ತಿದ್ದಿಲ್ಲ ನಿಮಗ. ಅವ ಎಲ್ಲಿರ್ತಾನ, ಏನ್ ಮಾಡ್ತಾನ ಅನ್ನೋದು ಗೊತ್ತಿಲ್ಲ. ನಾವಾದ್ರ ಅವ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ನಿಗೆ ಸರ್ವ್ ಮಾಡಿ ಎಲ್ಲ ಮಾಡಿದ್ವಿ. ಬಸವರಾಜ್ ಕೇಳ್ರಿ, ಈಗ ಅವ ಸುನೀಲ್ ಲಿಂಗನಹಳ್ಳಿ ನಿಮ್ಗೆ ಏನ್ ಅನ್ನನ್ರಿ ಊರಲ್ಲಿ? ನಾನ್ ಹೆಂಗ್ ಮಾತಾಡಕ್ಕಾಗುತ್ತೆ ಸರ್? ಈಗ ಅವ್ರಿಗೆ ಏನ್ ಹೇಳ್ಬೋದು ನಾನು, ಅವಾಗ ಅಮೌಂಟ್ ಕೊಡ್ರಿ ಅಂತ ಫೈಲ್ ಮಾಡ್ತೀವಿ. ಇಲ್ಲ ಅಂದ್ರೆ ರಿಟರ್ನ್ ನೋಟಿಸ್ ಕೊಡ್ತೀರಿ ನೀವು, ನಿಮ್ ಕೈಲಿ ನಿಮ್ಮ ಒಬ್ರು ವಕೀಲ್ರು, ನಾವು ಮತ್ತೆ ರಿಟರ್ನ್ ನೋಟಿಸ್ ಅದ್ರ ಕೊಡೋಂದ ನಮ್ ಕ್ಲೈಂಟ್ ಅಂತ ಹೇಳಿದ್ರೆ ಅವ್ರಿಗೆ ರಿಟರ್ನ್ ನೋಟಿಸ್ ಆಯ್ತು ಸರ್ ನಾ ಏನ್ ಮಾಡಿ ಕಳ್ಸ್ತಂತಂದ್ರೆ ಕಳ್ಸ್ಯಾರ ಅವ್ರಿಗೆ. ಅದ ನಾನು ಹೋಗ್ಬೇಕು ಸರ್, ನಾನು ಹೋಗಿ ಕೇಸಿ ಏನ್ ಕಳ್ಸ್ಯಾರ ನೋಡಿ ನಿಮಗ್ ಕಳಿಸ್ತಾನೆ. ಅದು ಸಾಫ್ಟ್ ಕಾಪಿ ನನ್ ಕಳ್ಸರಿ. ಅದೊಂದು ಆತು. ಪ್ಲಸ್ ಅವ ಊರಲ್ಲಿ ನಿಮ್ ಜೋಡಿ ಏನ್ ಮಾತಾಡ್ರಿ ತಿಂಗಳ ಕೊಡ್ತಾನಂತ? ಇಲ್ಲ ಸರ್, ನಾನ್ ಫಸ್ಟ್ಗೆ ಕೊಡ್ತೀನಿ. ಈಗ ಒಂದ್ ತಿಂಗಳ ಕೊಟ್ಟಿರ್ತೀನಿ ಸರ್. ಈಗ ನೀವು ಅವ್ ಬರಲ್ತನ ಅಂದ್ರ ಈಗ ಹಿಂದೆ ಇದೆ ಅಂದ್ರೆ ಈಗ 1 ಲಕ್ಷ ನೀವು ಹಾಕೋಕ್ಕಿಂತ ಮುಂಚೆ ಮಾತಾಡಿದ್ದವ. ತಿಂಗಳಿಗೆ 1 ಲಕ್ಷ ಕೊಡ್ತೀನಿ ಸರ್. ಈಗ ನೀವು ಬಂದ್ ಒಂದ್ಸರಿ ನಾವಿಬ್ರು ಮಾತಾಡಿ ನೆಗೋಷಿಯಬಲ್ ಮಾಡ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಿದ ಮೇಲೂ ಕೊಡ್ತೀನಿ ಸರ್. ಅಷ್ಟಾಗ ನಾನು ಏನ್ ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ ಸರ್ ಅಂತಂದ್ರೆ, ಆಯ್ತಪ್ಪ ನೋಡಿ ಹೆಚ್ಚು ಕಡಿಮೆ ಮಾಡ್ತಮ್ಮ ಅಂತ ಹೇಳಿದ್ರಿ. ನಾನು ಮಾಡಮ್ ಬಾ ಅಂತ ಅಂದ್ರೆ ಅವನಿಗೆ ನೇರವಾಗಿ ಹೇಳಿದ್ರೆ ಬರಲ್ಲ ಸರ್. ಈಗ ನೋಡ್ರಿ, ನೀವ್ ಹೇಳ್ತೀರಿ ಓಕೆ, ನೀವು ಅದನ್ನೆಲ್ಲ ಬಿಡಿ ಸರ್, ಈಗ ಲಾ ಬಿಡ್ರಿ, ಎಲ್ಲಾನು ಬಿಡ್ರಿ ಸರ್. ನೀವು ಮಾನವೀಯತೆಯಿಂದ ಮಾತಾಡುವ ನಾವು ಒಂದ್ಸರಿ ನಿಮಗ. ನೀವು ಲಾಗಿ ಎಲ್ಲದಕ್ಕಿಂತನೂ ಬಹಳ ದೊಡ್ಡದು ಏನಂದ್ರೆ ಮಾನವೀಯತೆ. ನಾವು ನಿಮ್ ಕೇಸ್ ತಗೊಂಡಿರೋದು ಕಾರಣ ಮಾನವೀಯತೆಯಿಂದ ಸರ್. ನಿಜವಾಗ್ಲೂ ನಾವೇನ್ರ ಒಬ್ಬ ಅಡ್ವೊಕೇಟ್ ಅನ್ನ ಕೇಸ್ ತಗೊಂಡಿದ್ದೆ ಅಂದ್ರೆ 17 ಲಕ್ಷ ರೂಪಾಯಿ ರಿಕವರಿ ಮಾಡ್ಕೊಡ್ತೀನಿ ನಾನು. ಪ್ಲಸ್ ನನಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತಾನೆ ಕೇಳ್ತಿದ್ದೆ ಸರ್. ನಾನು ಆಸ್ ಅಡ್ವೊಕೇಟ್ ಆಗಿ ಕೇಳಿದ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀನಿ ನೀನು ಅಂತ ಕೇಳಿದ್ದು. ಬಟ್ ನಿಮಗೆ ಮೋಸ ಆಗ್ಯದ ಅನ್ನೋ ಕಾರಣಕ್ಕೋಸ್ಕರ ನಾವು ಆಸ್ ಎ ಇಮ್ಯುನಿಟಿಯಿಂದ ನಾನು ನಿಮ್ಗ ಮಾನವೀಯತೆಯಿಂದ ನಿಮ್ ರೊಕ್ಕ ಕೊಡ್ಸುವ, ನಮ್ ಕೈಗೆ ಆದಷ್ಟು ಮಾಡುವ ಅಂತಿದ್ದು. ಅದು ನೀವು ಅದನ್ನ ಬಹಳ ದುರುಪಯೋಗ ಪಡ್ತೀನಿ. ನಾನೇನ್ ಮಾಡಕ್ ಆಗಲ್ಲ ಸರ್. ನೀವು ಬೇರೆ ವಕೀಲರು ಹೋಗಿರಿ, ನೀವು ಹೇಳ್ರಿ, ಇದಾಗ ಫ್ಯಾಕ್ಟ್ ಹೇಳ್ರಿ, ಅವ್ರು ನಿಮ್ಗೆ ಕಮಿಷನ್ ಇರ್ಲಾರ್ದ ಮಾತಾಡಿದ್ರೆ ಕೇಳ್ರಿ. ನೀವು ಇಷ್ಟು ಕೊಡ್ತೀನಿ ಅಂದ್ರೆ ಇಷ್ಟು ರಿಕವರಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಬೇಕಾದ್ರೆ ನೀವು ನಾನಂದ್ರೆ ಈಗ ಆಲ್ಮೋಸ್ಟ್ ಅವ್ನ ಹುಡುಗಿ ಎಲ್ಲಾ ರೆಡಿ ಮಾಡಿಕೊಡ್ತೀನಿ ನಿಮ್ಗ. ಈ ಹುಡ್ಕಾಕ ಅವ್ರಿಗೆ ನಿಮ್ಗ ಲಕ್ಷಣ ಗಟ್ಲೆಕ್ಕಿ ಅವ್ನು ಹುಡುಕ್ಬೇಕು, ಅವನ್ನೆಲ್ಲ ಮಾಡ್ಬೇಕು, ಅವ್ನು ತರ್ಸ್ಬೇಕು, ಪೊಲೀಸ್ ಸ್ಟೇಷನ್ ಇಂದ ತರ್ಸ್ಬೇಕು, ಅದು ಇದು ಅಂತಾನೆ ಫೀಸ್ ಕೇಳ್ತಿದ್ರು. ನಾ ಈಗೆಲ್ಲ ರೆಡಿ ಮಾಡಿ ಕೊಟ್ಟಿನಿ ಸರ್ ನಿಮ್ಗ. ಈಗ ನೀವು ಅದನ್ನ ಇಟ್ಕೊಂಡು ನೀವು ಬೇರೆ ವಕೀಲರ ಕೈಲಿಂದ ಇದು ಮಾಡ್ಕೊಡ್ತಾರೆ ಆರಾಮ್ರಿ. ಯಾಕಂದ್ರಿ ನಮಗೂ 108 ಕೆಲ್ಸ ಇರ್ತಾವ ಸರ್, ನಿಮ್ದೊಂದೇ ಕೆಲ್ಸ ಅಲ್ರಿ. ನೀವು ಅರ್ಥ ಮಾಡ್ಬೇಕು, ನಮಗೂ ತಿಂಗಳ 30, ನೀವು 1 ಲಕ್ಷ ದುಡಿಯೋರು ನೀವ ಹಿಂಗಿದ್ರೆ ನಾ ತಿಂಗಳಿಗೆ ನಮ್ಗೆ ಇಷ್ಟೆಲ್ಲಾ ಮಾಡ್ತೀರಿ. ಎಷ್ಟೋ ಜನಗೆ ನಮಗ್ ತಿಂಗಳ ಎಷ್ಟು ದುಡ್ತೀವಿ ಅಂತ ಅನ್ಕೊಂಡಿರ್ತಾರೆ ನೀವು. 20,000 ದುಡಿಬೇಕಾದ್ರೆ ದೊಡ್ಡ ಕಷ್ಟ ಸರ್ ನಮ್ದು. 20,000 ಸಿಗಲ್ಲ ನಮ್ಗ ಇಷ್ಟೆಲ್ಲಾ ಮಾಡಿದ್ರು. ಇಷ್ಟೆಷ್ಟೋ ಮಂದಿಗೆ ಮಾತ್ರ ನಾವು ಹೆಂಗ್ ಮಾತಾಡ್ತಾರ ಅಂದ್ರೆ ದೇವ್ರ ನೀವ್ ಅನ್ನಂಗ್ ಮಾತಾಡ್ತಾರ. ದೇವ್ರ ಅಂದ್ರೆ ಏನ್ ಹೊಟ್ಟೆ ತುಂಬುದಿಲ್ರಿ ನಮ್ಮದು. ಅತಿ ಒಳ್ಳೆತನ ನಮ್ಮನ್ನ ಸಾಯಿಸ್ತದ. ನಾವು ಬಾಳ ಅನುಭವ ಉಂಡ್ಬಿಟ್ಟಿನಿ ನಾನು. ಇದೇ ಅತಿ ಒಳ್ಳೆತನ ತೋರ್ಸಕ್ ಹೋಗಿ ಮೊನ್ನೆ ರೀಸೆಂಟ್ ಒಂದ್ 34 ಎಕರೆ ಪಾಪ ಬಡವ್ರ ಅದರ ಮಾಡಿಕೊಟ್ಟೇರಿ. ಅವ್ರು ಆಮೇಲೆ ಇದಾದ್ಮೇಲೆ ಫೀಸ್ ಕೊಡ್ತೀನಿ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂತಾರೆ. ಏನ್ ಮಾಡ್ಬೇಕ್ರಿ ನಾನು? ನಾ ಫಸ್ಟ್ ಏನಾದ್ರು ದುಡ್ಡು ಇಸ್ಕೊಂಡ್ ಮೇಲೆ ಕೆಲಸ ಮಾಡ್ಬೇಕಂತ ಬಿಡ್ತೈತಿ. ಹಿಂಗ ಅದಾಗ ನಮ್ಗೆ ನೀವ್ ಆದ್ರೆ ಬೇರೆದವ್ರು ನಮ್ ಟ್ರೈ ಮಾಡ್ತಾರೆ. ನಾನು ಇನ್ನೂ 2 ದಿನ ವರ್ಕ್ ಅಲ್ಲಿ ಇದ್ದೀನಿ. ನಮಗೆ ಹೈಕೋರ್ಟ್ 1-2 ಬಳ್ಳಾರಿ ಕೇಸ್ ಸರ್, ಆ ಕೇಸ್ ಮೇಲೆ ಇದೆ ನನಗೆ. ನೀವು ನಿಮ್ ಬೇರೆ ಯಾರೋ ವಕೀಲರು ಸೆಟ್ ಅನ್ಸಿದ್ರಂದ್ರೆ ಹೇಳ್ಬಿಡ್ತಾರೆ. ಅವತ್ತು ನಾನು NOC ನಿಮ್ಗೆ ಸೈನ್ ಮಾಡಿ ಮತ್ತೆ ನಿಮ್ ಪ್ಲಸ್ ನಿಮ್ಮ ಡಾಕ್ಯುಮೆಂಟ್ಸ್ ಪ್ಲಸ್ ನಿಮ್ 5,000 ಹಾಕ್ಬಿಡ್ತೀನಿ ನಿಮ್ಮದು. ಹಲೋ ರೀ.
ಓಕೆ ಕೇಳಿಸ್ಕೊಲತ್ತೀನಿ. ಅದು ನಂದೇನು ವಿಚಾರ ಅಂತಂದ್ರ ಅಲ್ಟಿಮೇಟ್ಲಿ ನಂದು ಸ್ಟ್ಯಾಂಡ್ ವೆರಿ ಕ್ಲಿಯರ್ ಅದ ರೀ ಫ್ರಮ್ ಸ್ಟಾರ್ಟ್. ಇವ್ರ ಮೇಲೆ ನಿಮ್ಗ ಮೊನ್ನೆ ಒಂದ್ ಮಾಡಿ ನೀವು ಎಲ್ಲಾ ಮೆಸೇಜ್ ಹಾಕ್ತಿರಲ್ ಸರ, ಓಕೆ ರೀ, ನೀವು ಹಾಕೋದಕ್ ನಾನು ತಪ್ಪಂತ ಹೇಳದಲ್ಲ. ನೀವು ಹಾಕ್ಬೇಕಾದ್ರೆ ಒಂದ್ ತಿಳ್ಕೊಳ್ಳಿ ಸರ, ಕೋರ್ಟ್ ಅಲ್ಲಿ ಸತ್ಯಕ್ಕಿಂತ ಸಾಕ್ಷಿ ಮುಖ್ಯ. ನೀವು ಸುನೀಲ್ ಅವ್ರು ತಂದ್ ಕೊಟ್ರಲ್ರಿ, ಸುನೀಲ್ ಅವ್ರದ್ದು ಸಾಕ್ಷಿ ತಂದು ಕೊಟ್ರಿ, ಸಾಕ್ಷಿಯಿಂದ ಇದೀವಿ. ನೀವು ಬ್ಯಾಂಕ್ ಅದು ಇದು ಏನೇನು ಹೇಳ್ತಿರಲ್ರಿ ಅವಕ್ಕೆಲ್ಲ ಸಾಕ್ಷಿ ಬೇಕು ಸರ್. ನಾವು ಸಾಕ್ಷಿ ಇರ್ಲಾರ್ದು ಏನು ಮಾಡಕ್ಕಾಗಲ್ಲ. ಕೋರ್ಟ್ ಅಲ್ಲಿ ಏನು ಮಾಡಕ್ಕಾಗಲ್ಲ, ಜಡ್ಜ್ ಏನು ಮಾಡಕ್ಕಾಗಲ್ಲ. ನಾ ಹೇಳಿ ಬಸವರಾಜ್ ಅವ್ರ, ನಾ ಹೇಳಿ ಅದಕ್ಕೆ ಅಂತ ಹೇಳಿ ಆಕ್ಚುಲಿ ಏನಂತಂದ್ರ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅಂತ ಇರ್ತಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರ. ನಮ್ದು ಕೆಲಸ ಏನಂತ ನಿಮ್ ದುಡ್ಡು ಬೇಕಾ ಅಥವಾ ನೀವು ಸಮಾಜಕ್ಕೆ ಏನಾದ್ರು ಸಹಾಯ ಮಾಡ್ಬೇಕಂತಿದ್ರೆ, ನಿಮ್ ದುಡ್ಡು ಬೇಕಾ ಅಥವಾ ಸಮಾಜಕ್ಕೆ ನಾವ್ ಏನೋ ಮಾಡ್ಬೇಕು, ಇವ್ರಿಗೆ ಏನೋ ಶಿಕ್ಷೆ ಕೊಡ್ಸ್ಬೇಕಂತಿದ್ರೆ ಅದನ್ನ ಹೇಳಿ. ದುಡ್ಡು ಬೇಕಂದ್ರೆ ದುಡ್ಡಿನ ಕಡೆ ಫೋಕಸ್ ಮಾಡುವ, ಇಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ಸ್ಬೇಕು, ನಾನು ಸಮಾಜಕ್ಕೆ ಒಳ್ಳೆ ಹೋಗ್ಬೇಕು, ನಾ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಬೇರೆದವ್ರು ನೋಡ್ಕೊರಿ. ನಾವ್ ನಿಮ್ ದುಡ್ಡು ಕೊಡ್ಸಕ್ ಮಾತ್ರ ಸಹಾಯ ಮಾಡ್ತೀವಿ. ಆದ್ರೆ ಈ ಸಮಾಜಕ್ಕೆ ಒಳ್ಳೇದ್ ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡಕ್ ಹೋದ್ರೆ ಒಂದಿನ ನಾವೇ ಮಕ್ಕರ್ ಆಗ್ತೀವಿ ಅಂತ ಗೊತ್ತೈತಿ ನಮ್ಗ. ನೀವು ಡಿಸೈಡ್ ಮಾಡ್ಕೊಡಿ. ದುಡ್ಡು ಬೇಕಂದ್ರೆ ದುಡ್ಡು ಮಾತ್ರ ಕೊಡಿಸ್ತೀರಿ. ಅವ್ರ ಎಲ್ಲಾರನ್ನ ಕರೆಸಿ ಅವ್ರೆಲ್ಲರೂ ಶಿಕ್ಷೆ ಕೊಡಿಸ್ಬೇಕಂದ್ರೆ ಮೊದಲು ನಿಮ್ ದುಡ್ಡು ನೀವು ತಗೋರಿ. ನೀವು ದುಡ್ಡು ತಗೊಂಡ್ ಮೇಲೆ ಎಲ್ಲ ಶಿಕ್ಷೆ ಕೊಡಿಸ್ರಿ. ಆಮೇಲೆ ನಿಮ್ಮ ಹತ್ರ ಎವಿಡೆನ್ಸ್ ಅಂದ್ರೆ ಏನಾದ್ರೂ ಪ್ರೂವ್ ಮಾಡ್ರಿ. ಫಸ್ಟ್ ನಿಮ್ ದುಡ್ಡು ನೀವು ತಗೊಳೋದಕ್ಕೆ ಯೋಚನೆ ಮಾಡ್ರಿ ಅಷ್ಟೇ. ಆಮೇಲೆ ಬ್ಯಾಂಕ್ನಾದ್ರೂ ಒಳಗೆ ಹಾಕೋರಿ, ಅವ್ರಿಗಾದ್ರೂ ಶಿಕ್ಷೆ ಕೊಡಿಸ್ರಿ, ಯಾರಿಗಾದ್ರೂ ಕೊಡಿಸ್ರಿ. ಈಗ ಅವ ಏನ್ ಇಂಡಿವಿಜುವಲ್ ಪರ್ಸನ್ ಪಾಪ ಅನ್ಲಿಕತ್ತೀವಲ್ರಿ ನಾವು, ಅವ್ರದ್ದು ಚಲೋ ನೆಟ್ವರ್ಕ್ ಗ್ಯಾಂಗ್ ಅದಲ್ಲಿ ಆಕ್ಚುಲಿ SBI ದವರು. ಓಕೆ ಸರ್, ನಾನು ಇನ್ನೇ ಜಸ್ಟ್ ಇವಾಗ ಹೇಳಿದೆ ನಿಮ್ಗೆ ನೆಟ್ವರ್ಕ್ ಗ್ಯಾಂಗ್ ಅದಂತ್ರೆಲ್ಲ. ಗ್ಯಾಂಗ್ ನೀವು ಡಾಕ್ಯುಮೆಂಟ್ಸ್ ತಗೊಂಡ್ಬರ್ರಿ, ಎವಿಡೆನ್ಸ್ ತಗೊಂಡ್ಬರ್ರಿ, ಏನಾರ ಮಾಡುವ. ಅದಕ್ಕೆ ಬರೇ ಮಾತಲ್ಲಿ ನಿಮ್ ಕಾಲಲ್ಲಿ ಮಾತಾಡಿದ್ರೆ ಒಂದ್ ಸ್ವಲ್ಪ ಕೇಳ್ರಿ. ನಾವ್ ಒಂದ್ ಪಾಯಿಂಟ್ ಹಾಕ್ತೀನಂದ್ರ ಸ್ವಲ್ಪ ಕೇಳ್ಬೇಕು ನೀವು ಆಕ್ಚುಲಿ. ಅಂದ್ರೆ ತಪ್ಪಿ ಕೇಳ್ಕೊಂಡ್ ಕೊಡಕ್ಕಾಗಲ್ಲ ಸರ್, ನಮಗ್ ಕೆಲ್ಸ ಇರ್ತಾವ್ರಿ, ಅದ ಅರ್ಥ ಮಾಡ್ಕೊಂಡ್ ನೀವು ಒಂದ್ ಸ್ವಲ್ಪ ಕೇಳ್ರಿ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕೇಳ್ರಿ ಬಸವರ, ಕೇಳ್ರಿ. ಹೇಳಿ. ಈಗ ಕಾಲ್ ರೆಕಾರ್ಡಿಂಗ್ಸ್ ಅವ ಅವಂದು ಜುಡಿ. ಯಾರು ಮಾತಾಡಿದೈತ್ರಿ ಕಾಲ್ ರೆಕಾರ್ಡ್? ನಾನು ಸುನೀಲ್ ಹಿಂಗನಹಳ್ಳಿ. ಕಾಲ್ ರೆಕಾರ್ಡಿಂಗ್ಸ್ ಅವರು ನೀವು ಮಾತಾಡಿದ್ರಿ, ಕಾಲ್ ರೆಕಾರ್ಡ್ಸ್ ಮಾತ್ರ ಐತಿ. ಎವಿಡೆನ್ಸ್ ಕೇಳಾಕತ್ತಿದ್ ನಾನು. ಕಾಲ್ ರೆಕಾರ್ಡ್ಸ್ ಒಂದೇ ಎವಿಡೆನ್ಸ್ ಆಗಲ್ಲ ಸರ್. ಇನ್ನೊಬ್ಬರ ಮೇಲೆ ಅಪವಾದ ಕೇಳ್ರಿ. ಒಂದು 2 minutes ನೀವು ಕಂಪ್ಲೀಟ್. ನಾ ಹೆಂಗ್ ಶಾಂತ ಕೇಳೋದಲ್ಲ, ಸ್ವಲ್ಪ ಕೇಳ್ರಿ ನೀವು ನಮ್ಮ ಮಾತು. ಹೇಳ್ರಿ. ಈಗ ನನ್ನಿಂದ ಅವನ್ ಜೋಡಿ ಡಿಸ್ಕಷನ್ ಆಗಿದ್ದು ಕಾಲ್ ರೆಕಾರ್ಡಿಂಗ್ಸ್ ಅವ ಒಂದು. ಆಮೇಲೆ ಫಂಡ್ ಟ್ರಾನ್ಸ್ಫರ್ ಮಾಡಿದ್ದು ಅಮೌಂಟ್ ಅವ ಅಲ್ಲಿ ಎರಡನೇದು. ಆಮೇಲೆ ಇಷ್ಟ ಅಮೌಂಟ್ ಒಬ್ರಿಗೆ ಕೊಡ್ತಾರಂತಂದ್ರ ಅಲ್ಲಿ ಬ್ಯಾಂಕರ್ಸ್ ಬರ್ತಾರ, ಸಮಾಜದಾಗ ಯಾರ್ಯಾರು ಇರ್ತಾರಲ್ಲ ಕನೆಕ್ಟೆಡ್ ಮಂದಿ ಎಲ್ಲಾರು ಬರ್ತಾರ್ರಿ ಅಲ್ಲಿ. ಹಿಂಗದ. ಆಮೇಲೆ ಇವು ಏನವಲ್ರಿ, ಇದು ನಂದು ಸೈಡ್ಲಿಂದ ಇನ್ವೆಸ್ಟಿಗೇಷನ್ ಒಂದು. ಪ್ರಾಕ್ಟಿಕಲ್ ಒಳಗ್ ಏನ್ ಇರ್ತದಲ್ರಿ ಅಲ್ಲಿ ಸಮಾಜದಾಗ ಇನ್ವೆಸ್ಟಿಗೇಷನ್ ಮಾಡೋರು ಮಂದಿ, ಅದು ಪೊಲೀಸ್ ಆಗ್ಲಿ, ಪೊಲಿಟಿಕಲ್ ನೆಟ್ವರ್ಕ್ ಆಗ್ಲಿ, ಅಥವಾ ಮತ್ತು ಬ್ಯಾರೆ ಸಂಘಗಳಾಗ್ಲಿ, ಅಲ್ಲಿ ಬಹಳಷ್ಟು ಅಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಡ್ಲಿಕ್ಕೆ. ಈಗ ನೀವ್ ಹೆಂಗಂದ್ರಲ್ಲ ಅವ್ರ ಲೊಕೇಶನ್ ಅವೆಲ್ಲ ಇದು ಅಂತ ಹೇಳಿ, ಇದು ಈ ಸಿಸ್ಟಮ್ ಏನದಲ್ರಿ, ಇದು ಬ್ಯಾಂಕ್ ಬಂದಾಗ್ಲಿಂದ ನಡೆದದು ಆಕ್ಚುಲಿ. ಇವು ಏನ್ ಇಶ್ಯೂಸ್ ಅವಲ್ಲ, ಇವು ಬ್ಯಾಂಕ್ದವ್ರ ಹ್ಯಾಂಡಲ್ ಮಾಡಿದಾರ. ನಾವು ಇಂಡಿವಿಜುವಲ್ ಕಸ್ಟಮರ್ ಒಳಗ್ ನಿಂತ ಏನ್ ಬಿಸ್ನೆಸ್ ಮಾಡಿವಲ್ಲ, ಬ್ಯಾಂಕರ್ಸ್ ಇನ್ವಾಲ್ವ್ ಮಾಡ್ಲಾರ್ದನ ಅಲ್ಲಿ ಪಾಲಿಟಿಕ್ಸ್ ಹಿಂಗ್ ನಡೆದದ ಬೇಸಿಕಲಿ. ಈಗ ಇನ್ವೆಸ್ಟಿಗೇಷನ್ ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಏನೋದಲ್ರಿ, ಆಸ್ ನಾನು ಕಂಪ್ಲೇನೆಂಟ್ ಅಂತಾರ. ನಾ ಏನ್ ಮಾಡ್ಬೇಕಂದ್ರ ನನ್ನ ಕಡೆ ಏನದ ಕೊಡ್ಬೇಕ್ ನಾ ಪೊಲೀಸ್ ಸ್ಟೇಷನ್ದವ್ರಿಗೆ. ಆಕ್ಚುಲಿ FIR ಕ್ರಿಯೇಟ್ ಆಗ್ತದ. ಅವರು ಹುಡುಕಿ IPC ಸೆಕ್ಷನ್ ನೋಡ್ಕೊಂಡು ಚಾರ್ಜ್ ಶೀಟ್ ಪ್ರಿಪೇರ್ ಮಾಡ್ತಾರೆ ಆಕ್ಚುಲಿ. ಹಿಂಗಿಂಗ್ ಅಂತೇಳಿ ಯಾರ್ಯಾರು ಇನ್ವಾಲ್ವ್ ಅದಾರ, ಹೆಂಗಿಂಗ್ ಏನೇನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ತೆಗಿತಾರೆ. ಅದು ಬೇಸಿಸ್ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಲಿಂದ ಕನ್ಸಲ್ಟ್ ಮಾಡ್ಕೊಂಡು ಪೊಲೀಸ್ ಇನ್ವೆಸ್ಟಿಗೇಷನ್ ಆಫೀಸರ್ಗ ಎವಿಡೆನ್ಸ್ ಪ್ರೊವೈಡರ್ ಅಂತ ಕೋರ್ಟ್ನ ಇದು ಆಗ್ತಾರ, ಅಪಾಯಿಂಟ್ ಆಗ್ತಾರ. ಇದು ವರ್ಕ್ ಫ್ಲೋ ಇದು ಆಕ್ಚುಲಿ. ಈ ಮಾರ್ಗ ನಾ ಏನು ಬಂದಿಲ್ಲ ಅಂದ್ರೆ ಏನು DLSI ಅವ್ರು ನಿಮ್ ಕಡೆ ಕಳಿಸಿದ್ದು, ಆಮೇಲೆ MS ಪಾಟೀಲ್ ಅವ್ರ ಜೋಡಿ ಮಾತಾಡಿದ್ದು. ಅಲ್ಲಿ ಕಾರಣ ಏನಂತಂದ್ರ ಮೇನ್ ಇಂಟೆನ್ಷನ್ ನಂದು ಏನಿತ್ತಂತಂದ್ರ ಡೈರೆಕ್ಟ್ ಜಡ್ಜ್ದವ್ರ ಜೋಡಿನ ಮಾತಾಡಿ ಹಿಂಗಾಗ್ಯದ ನೋಡ್ರಿ ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಹಾಕ್ಬೇಕಂತ ಹೋಗಿದ್ದಾನೆ ಬೇಸಿಕಲಿ. ಅಲ್ಲಿ ಫೀಸ್ ಮಾತಂತಿಲ್ಲ, ಲೇನ್ ದೇನ್ ಎಷ್ಟು ಅಂತಿಲ್ಲ, ಏನಿಲ್ಲ.
ಹಿಂಗಾಗ್ಯದ್ರಿ. ಯೂಶ್ವಲಿ ಹಿಂಗ್ ಸೊಸೈಟಿನಾಗ ನಡ್ಲಿಕತ್ತದ. ಇದು ಅಮೌಂಟ್ ಬರ್ಬೇಕು ಪ್ಲಸ್ ಬ್ಯಾಂಕ್ ಇಂಟ್ರೆಸ್ಟ್ ಏನಿರ್ತದ ನೋಡ್ಕೊಂಡು ನೀವು ನನಗೆ ಇದು ಮಾಡ್ರಿ ಅಂತ ನಾ ಹಿಂಗ್ ಹೇಳಿನ. ಈಗ ಹೆಂಗ್ ಪೊಲಿಟಿಷಿಯನ್ಸ್ ಹೋಗಿ ಮಾತಾಡ್ತಾರಲ್ರಿ ಸಂಘಗಳು. ನಾನು ನಿಮ್ಗೆ ಟೈಮ್ ಕೊಡ್ತೀನಿ, ಮುಗಿಸಂತೇಳ್ರಿ ಒಂದ್ ಸೆಕೆಂಡ್. ಸರ್ ಎಲ್ಲಾ ಪಾಯಿಂಟ್ಸ್ಗಳು ಒಮ್ಮೆ ನೆನಪು ಬರಲ್ರಿ ನಮ್ಗ. ನನಗೆ ನೀವ್ ಹೇಳಿದ್ರಲ್ರ ಇದಕ್ಕೆ ಹೇಳ್ತೀನಿ, ಆಮೇಲೆ ವಸ್ತುದಕ್ಕೆ ಆಮೇಲೆ ಮುಂದಿನ ಹೇಳ್ರಿ ಮುಂದಿನ ಕೇಳ್ತೀನಿ. ಇವಾಗ ನೀವು ಜಡ್ಜಿಗೆ ಹೇಳಿ ಒಮ್ಮೆ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕಂತ ನೀವು ಬಂದ್ರಿ ಡಿ ಸಿ ಆಫೀಸ್ಗೆ. ಇಲ್ಲಿ ಕೇಳ್ರಿ ಒಂದ್ ಸೆಕೆಂಡ್ ಮುಗಿಸಂತೇಳ್ರಿ. ಅಲ್ರಿ ಸರ್ ನೀವ್ ಹೇಳಿದ್ರಾಗ ಡಿ ಸಿ ಆಫೀಸ್ಗೆ ಕೋರ್ಟ್ಗೆ ಹೋಗ್ಬೇಕಾಗಿತ್ರಿ. ನೀವು ಜಡ್ಜ್ ತಗೋಬೇಕಂದ್ರೆ ಕೋರ್ಟ್ಗೆ ಹೋಗ್ಬೇಕ್ರಿ. ಅಲ್ಲಿ DLSI ಆಫೀಸ್ ಬೆಟ್ ಆಗಿ ಮುಗಿಸಂತೇಳ್ರಿ. DLSI ಆಫೀಸ್ ಬೆಟ್ ಆಗಿ ಅಲ್ಲಿ ಮಾತಾಡಿ, ಅಲ್ಲಿದವ್ರ ಜೋಡಿ ಮಾತಾಡಿ, ಪ್ಲಸ್ ಅಲ್ಲಿದೋ ರೆಫರೆನ್ಸ್ ಇಟ್ಕೊಂಡು ನಾ MS ಪಾಟೀಲ್ ಅವ್ರ ಕಡೆ ಬೆಟ್ಟ ಇದೆ. ಅವ್ರು ಅಂದ್ರು ನೀವು MS ಪಾಟೀಲ್ ಅವ್ರ ಕಡೆ ಹೋಗ್ರಿ, ಫ್ರೀ ಆಫ್ ಚಾರ್ಜ್ ಕಂಪ್ಲೀಟ್ ಆಗ್ತದೆ ನಿಮಗಂತ ಅವ್ರು ಅಲ್ಲಿದವ್ರು ಅಂದ್ರು. ಅವ್ರ ರೆಫರೆನ್ಸ್ ಇಟ್ಕೊಂಡು ನಾ ಅಲ್ಲಿ ಬಂದಿನ. ಆಕ್ಚುಲಿ ಇದು ಫ್ಯಾಕ್ಟ್. ಅದು ಕ್ಲಿಯರ್ ಕಟ್ ಇದ್ರೊಳಗೆ ಏನಿದೆ ಇಲ್ಲ. ಆಮೇಲೆ ನಾವು ಅಲ್ಲಿ ಆನ್ಲೈನು ಅದು ಇದು ಯಾವ ಸುಂಟಿ 108 ಆಗಿ ಆಮೇಲೆ ಏನೋ ಒಂದು ವಿಚಾರಕ್ಕೆ MS ಪಾಟೀಲ್ ಅವರು 2000 ರೂಪೀಸ್ ಕೊಡ್ರಿ ಕ್ಯಾಶ್ ಅಂತಂದ್ರು. ಹಿಂಗೆ ಕ್ಯಾಶ್ ನೋಡ್ರಿ, ಅದು ಮನಿ ಸಿಸ್ಟಮ್ ಬೇರೆ ಆಗ್ತದ, ಇದು ಸಿಸ್ಟಮ್ ಬೇರೆ ಆಗ್ತದೆ. ನಂದು ಕೇಸ್ನಾಗ ರೊಕ್ಕದ್ಲಿಂದ ಆಗ್ಯದ. ಒಬ್ರು ಲ್ಯಾಂಡ್ ಆಗ್ತದ, ಒಬ್ರು ವೆಹಿಕಲ್ ಚೋರಿ ಆಗ್ತದ, ಒಬ್ರು ಮರ್ಡರ್ ಕೇಸ್ ಆಗ್ತದ, ಇನ್ನೊಬ್ರು ಡೈವರ್ಸ್ ಕೇಸ್ ಆಗ್ತದ. ಅದು 108 ಮತ್ತು ಫ್ಯಾಮಿಲಿ ಸಿಸ್ಟಮ್ನಾಗ ಪ್ರಾಪರ್ಟಿ ಇಶ್ಯೂಸ್ ಭಾಳ ಅವ. ಅದು ಫುಲ್ಲು ಭಾಳ ಕೇಸ್ ಅವ್ರಿ ಸಮಾಜದಾಗ. ಆಮೇಲೆ ಮತ್ತೇನ್ರ ಅಗರಬತ್ತಿ ಹಚ್ಚಿದ್ರೆ ಕೇಸ್ ಫೈಲ್ ಮಾಡ್ತಾರ ಸಿವಿಲ್ ಕೋರ್ಟ್ನಾಗ. ಎಕ್ಸಾಂಪಲ್ ಕೊಡ್ಲಿತ್ತೀನಿ. ನಂದು ಕೇಸ್ನಾಗ ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳ್ತೀನಿ, ಆಗಿಲ್ಲ ಅಂದ್ರೆ ನೀವು ಬೇರೆ ಹೇಳಿ. ಬೇರೆಗೆಲ್ಲ ಮಾತಾಡ್ತಿಲ್ಲ ಸರ್. ಫೈನ್. ಈಗ ನಂದು ಸೈಡ್ಲಿಂದ ಈಗ ಅವ್ರೇನು ಮಂದಿ ಅದಾರಲ್ರಿ, ಸುನೀಲ್ ಹಿಂಗನಹಳ್ಳಿ ಪಾಪ ಪುಣ್ಯ ಮಂದಿ. ಅಲ್ಲಿ ಅವ ನನ್ನ ಸ್ಕೂಲ್ ಫ್ರೆಂಡ್ 1995 ಸ್ಕೂಲ್ ಫ್ರೆಂಡ್ ಅವ. ಅಲ್ಲಿ ಅವ್ರ ಮನಿ ಸತ್ತೂರ್ನಾಗ 95, 96 ಹೋಗಿದ್ನ. ಆಕ್ಚುಲಿ ಅವ್ರದ್ದು ಹೆಂಗ ಸಮಾಜಲ್ಲಿ ಹೆಂಗದ, 2023 ಸಮಾಜ ಹೆಂಗದ, 2019 ಫಸ್ಟ್ 17 ಅವ ನನ್ನ ಕಾಲೇಜ್ದಾಗ ಸಮಾಜ ಹೆಂಗಿತ್ತು, ಅದೆಲ್ಲ ತಿಳ್ಕೊಂಡ ಮೇಲೆ ವ್ಯವಹಾರ ಮಾಡಿನ ಅವ್ರ ಜೋಡಿ ಮಂದಿ. ಇಲ್ಲಿ ಒಂದ ಏನ್ ಮಿಸ್ಸಿಂಗ್ ಅಂತಂದ್ರ, ನಂದು ಸೈಡ್ ಒಬ್ಬರು ಪೊಲಿಟಿಷಿಯನ್ ಇಟ್ಕೊಂಡು ಮಾಡಿಲ್ಲ ಸಮಾಜ. ಅವರು ಇರ್ಲಿ ಅಂತ ಹೇಳಿ ಹೆಂಗ, ಅವರೇ ಆಗಿಲ್ಲ ಅಂತೇಳಿ ಹೆಂಗದು. ಆಕ್ಚುಲಿ ಈಗ ಅವರು ರೊಕ್ಕ ತಗೊಂಡ್ ಆದ್ಮೇಲೆ ಮಂದಿ ಅಲ್ಲಿದವರು SBI ದವ್ರ ಜೋಡಿ ಕೊಲಾಬ್ರೇಷನ್ ಮಾಡ್ಕೊಂಡು ಅಮೌಂಟ್ ತರಿಸ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಅವು ಇವು ಮಾಡಿ ನಮ್ಮ ತಲೆ ಮೇಲೆ ಏರ್ ಕೊಡ್ತಾರಂತಂದ್ರ ಪಾಪ ಪುಣ್ಯ ಅಂತ ಅನ್ಕೊಂಡು ನಿಮಗೇನು ಹೇಳ್ತಾರಲ್ರಿ ಸ್ಟೋರಿ, ಅದು ಹೆಂಗ್ ಸ್ಟೋರಿ. ಆಲ್ರೆಡಿ ಪ್ರೀತಿ ಶರ್ಮಾ ಅವ್ರ ಜೋಡಿ ಭೇಟಿಯಾಗಿ ಅವ್ರ ಕಡೆ ಲೀಗಲ್ ಪತ್ರ ನಿಮ್ಗೆ ನೋಟಿಸ್ ಕಳ್ಸಿನ ಹೆಂಗ್ ಪ್ರಿಪೇರ್ ಮಾಡ್ಯಾರ ಅಂತೇಳಿ. ಅದು ಒಂದು ಆಸ್ಪೆಕ್ಟ್. ಇನ್ನೊಬ್ರು ಏನಂತಂದ್ರ ಚಲೋತ್ನಾಗ ಗುರುತು ಪರಿಚಯ ಇದ್ರಂದ್ರ ಪೊಲೀಸ್ ಸಿಸ್ಟಮ್ನಾಗ ಅವನಿಗೆ ಫಸ್ಟ್ ಕರೆಸ್ತಾರ. ಅವನದು ನೆಟ್ವರ್ಕ್ ಹೆಂಗದ ನೀವು ಸ್ವಲ್ಪ ಅನಾಲಿಸಿಸ್ ಮಾಡ್ರಿ. ಅಲ್ಲಿ ಸತ್ತೂರ್ನಾಗ ಅಲ್ಲಿ ಆಲ್ರೆಡಿ 3 ತಿಂಗಳು ಇದ್ದು ಬಂದಿನ. ಕೇಳ್ರಿ 3 ತಿಂಗಳು ಇದ್ದು ಬಂದಿನ ಅಲ್ಲಿ. ಅವನ್ ಥ್ರೂನ ಅವ್ರ ನೆಟ್ವರ್ಕ್ ಥ್ರೂನ ಅಲ್ಲೇ SBI ಮೇಲೆ ಬ್ರಾಂಚ್ ಮೇಲೆ ರೂಮ್ ನೋಡಿ ಬಂದಿನ ಇರ್ಲಿಕ್ಕ. ಎಷ್ಟು 4,000 ರೂಪಾಯಿ ರೆಂಟ್ ಅಂತೇಳಿ SBI ಬ್ರಾಂಚ್ ಮೇಲೆ ಅವನ ಕರ್ಕೊಂಡು ಹೋಗ್ಯಾನ ಮೇಲೆ ಅಲ್ಲಿ ಸತ್ತೂರ್ನಾಗ. ಇದು ರೂಮ್ಸ್ ಹಿಂಗೆ ಲೈಕ್ ಆಗ್ತದೆ ನೋಡು ಅಂತೇಳಿ ಹೆಂಗ. ಸೊ ಅಲ್ಲಿ ಆಲ್ರೆಡಿ 3 ತಿಂಗಳಿದ್ದು ಬಂದು ಎಲ್ಲ ತಿಳ್ಕೋದ್ರಾಗ ಏನದ ರೀ. ಅಲ್ಲೇ ನಾವು ಅಲ್ಲೇ ಎಜುಕೇಶನ್ ಎಲ್ಲ ಆಗ್ಯದ ಒಂದು. ಅಲ್ಲಿ ಮಂದಿ ಎಲ್ಲ ಗೊತ್ತದಾರ ನೆಟ್ವರ್ಕ್ ಹೆಂಗದ ಅಂತೇಳಿ. ಜಗದೀಶ್ ಶೆಟ್ಟರ್, ಆಮೇಲೆ ಅರವಿಂದ್ ಬೆಲ್ಲದ, MLA MP, ಆಮೇಲೆ ಪ್ರಹ್ಲಾದ್ ಜೋಶಿ. ಸೊ ಇವರು ಸತ್ತೂರು ಮಂದಿದವರು ಅವರು ಸುನೀಲ್ ಹಿಂಗನಹಳ್ಳಿ ಮೇಲೆ ಭರೋಸಾ ಇಟ್ಟು ಅಲ್ಲಿ SBI ಬ್ರಾಂಚ್ ಅಂತ ತಿಳ್ಕೊಂಡು ವಿಚಾರ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಚಲೋತ್ನ ಡಿಸ್ಕಷನ್ ಮಾಡಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿನ. ಹಿಂಗೆ ಅವ್ರ ಪಾಪ ಪುಣ್ಯ ಅಂತೇಳಿ ನಾವು ಹಿಂಗೆ ಒಂದೊಂದು ತಿಂಗಳ ಕೊಡ್ತಾರೆ ಅವ್ರ ಸ್ಟೋರಿ ಬೇಸಿಸ್ ಮೇಲೆ ನಾವು ಹೋದ್ರೆ ಅದು ನನಗೆ ಪ್ರಾಬ್ಲಮ್ ಫಸ್ಟ್ ಆ್ಯಕ್ಚುಲಿ. ಯಾಕಂದ್ರೆ ಅವ್ರ ಪಾಪ ಪುಣ್ಯ ಸೆಕ್ಟರ್ನಾಗ ಬರಂಗಿಲ್ಲ. ಅವರು ಲೂಟಿ ಮಾಡೋ ಮಂದಿನಾಗ ಅದು ಆ್ಯಕ್ಚುಲಿ. ಅವ್ರು ರೊಕ್ಕ ತೊಗೊಂಡು ಏನು ಮಾಡ್ತಾರೆ ಅಂದ್ರೆ ಫಾರ್ಚುನರ್ ಗಾಡಿ ಇಟ್ಕೋತಾರೆ, ಪೆಟ್ರೋಲ್ ಖರ್ಚು ಮಾಡ್ತಾರೆ, ವಿಸ್ಕಿ ರಮ್ ಸ್ಕಾಚ್ ತೊಗೋತಾರೆ ಬ್ರ್ಯಾಂಡೆಡ್. ತಮ್ಮ ಏನಪ್ಪ ಅಂದ್ರೆ ಪೆಟ್ರೋಲು ಅಗ್ರಿಕಲ್ಚರ್ ಏನು ಇರ್ತಾವ ಅದ್ರ ಬೇಸಿಸ್ ಮೇಲೆ ಇದು ಉಪಯೋಗ ಮಾಡ್ಕೊಂಡು ತಾವು ಪ್ರಾಫಿಟ್ ಹೊಡಿತಾರೆ ಅಲ್ಲಿ ಮಂದಿ. ನಮಗೆ
ಹಿಂಗ ಸಿಸ್ಟಮ್. ಇದು ಪ್ರಾಪರ್ ಅರ್ಥ ಮಾಡ್ಕೊಳ್ಳೋರು ಕಾಲ್ ರೆಕಾರ್ಡಿಂಗ್ಸ್ ಕೇಳಿ ಪ್ರಾಬ್ಲಮ್ ತಿಳ್ಕೊಂಡು ಇಶ್ಯೂ ತಿಳ್ಕೊಂಡು ಬರೇ ನನ್ನಂತ ಅಷ್ಟಲ್ರಿ ಮತ್ತೆ ಸಾಮಾಜಿಕ ವಿಚಾರ ಮಾಡ್ಕೊಂಡು ಅಲ್ಲಿ ಹೆಂಗ್ ಇದು ಮಾಡ್ಬೇಕಂತ ನೆಕ್ಸ್ಟ್ ಲೆವೆಲ್. ನೀವು ಮಾಡಂಗಿಲ್ಲ ಅಂತೀರಿ, ದಟ್ ಇಸ್ ಫೈನ್, ದಟ್ಸ್ ಓಕೆ ಫೈನ್. ನೀವು ಇದು ಪಾಯಿಂಟು ಕರೆಕ್ಟ್ ಅದ, ರೊಕ್ಕದ ಕಡೆ ಅಷ್ಟೇ ಗಮನ ಕೊಟ್ಟು ಅದು ಅಮೌಂಟ್ ತೊಗೊಂಡು ಮುಂದೆ ಆಮೇಲೆ ಜಡ್ಲಿಕ್ಕೆ ಬರ್ತದೆ ಅಂತೀರಿ, ದಟ್ ಈಸ್ ಆಲ್ಸೋ ಫೈನ್. ಬಟ್ ಮುಂದೆ ಇಂಪ್ಲಿಕೇಶನ್ಸ್ ಹೆಂಗಾಗ್ತದೆ ಹೇಳಿಕ್ ಬರಂಗಿಲ್ಲ. ಯಾಕಂದ್ರೆ ಅವರು ಲೋನ್ ಅಮೌಂಟ್ ಅಂತ ಹೇಳಿ ಅಲ್ಲಿಗೆ ರೀಸನ್ಸ್ ಅಂತ ಹಾಕ್ಯಾನ. ಅಲ್ಲಿ ಕಾಲ್ ರೆಕಾರ್ಡಿಂಗ್ನಾಗ ನಾನೇ ಕೇಳಿನಿ, ಎದಕ್ಕೆ ಹಾಕಿಪ್ಪ 75,000 rupees ನನಗೆ, ಯಾವ ಬೇಸಿಸ್ ಮೇಲೆ ಹಾಕಿಯಪ್ಪ ಅಂತ ಕೇಳಿನ ಚೊಕ್ ಕ್ಲಿಯರ್ ಕಟ್. ಹಂಗೆ ಹಾಕ್ಬೇಡ, ಫಸ್ಟ್ ಕ್ಲಿಯರ್ ಕಟ್ ಡಾಕ್ಯುಮೆಂಟೇಶನ್ ಆಗು, ಆದ್ಮೇಲೆ ನೀ ಇದು ಮಾಡು. ಇಲ್ಲಪ್ಪ ಅಂದ್ರೆ 50% 18 lakhs ಫಸ್ಟ್ 50% 10 lakhs ಅಮೌಂಟ್ ಕೊಡು ವಿತ್ ರೀಸನ್ ಹಾಕಿ ಪ್ರಾಪರ್ ಆಗಿ, ಆಮೇಲೆ ಮುಂದಿನ ಮಾಡ್ಲಿಕ್ಕೆ ಬರ್ತದ ಅದು, ದಟ್ ಈಸ್ ಆಲ್ಸೋ ಓಕೆ. ವಿತೌಟ್ ರೀಸನ್ 75,000 ನನಗೆ ಹೇಳಲಾರ್ದನ ನಾ ಹಾಕಬೇಡ ಅಂದ ಮೇಲೂ ಹಾಕಿ ಅಲ್ಲಿ ರೀಸನ್ ಲೋನ್ ಅಂತ ಹಾಕಿರಲ್ಲ ಮಂದಿ. ಅದು ಲೋನ್ ಅಲ್ಲದು ಆಕ್ಚುಲಿ ಥಿಂಕ್ ಮಾಡಿದ್ರೆ. ಅದಕ್ಕೆ ಇವರು ಆಟ ಆಲ್ರೆಡಿ ನೋಡಿ ನಾನು. ಆಮೇಲೆ ನಮ್ಮ ಕೇಸ್ನಾಗ ನಮ್ಮ ಪರವಾಗಿ ನಿಂತು ಮಾತಾಡ್ತೀನಿ ಅಂದವರು ಸತ್ಯಾಗಿ ಬಹಳಷ್ಟು ಮಂದಿ ಚೇಂಜ್ ಆಗ್ಯಾರ ಆಲ್ರೆಡಿ. ನೀವಂತಲ್ಲ, ಆಲ್ರೆಡಿ ಡಿಸ್ಕಷನ್ ಮಾಡಿ ನೋಡಿ ನಾ ಬಹಳಷ್ಟು ಮಂದಿ ಜೋಡಿ ಇಲ್ಲ ಗುಲ್ಬರ್ನಾಗ. ಸರ್ ನೀವು ಚೇಂಜ್ ಆಗ ಕಾರಣ ನೀವೇ ಅಲ್ಲ ಸರ್. ನೀವು ಮೊನ್ನೆ ನನಗೆ ಹಂಗಂಗ ಅಂದ್ರೆ ಯಾರಾದ್ರೂ ಈಗ ಓಕೆ ಬೇರೆದಾರು ದುಡ್ಡು ತಗೊಂಡ್ ಏನೋ ಮಾಡಾರ್ತೇನೋ ಅಂದ್ರೆ ನಡೀತೈತೆ ಸರ್. ಅಲ್ಲ ನಾವು ಆನೆಸ್ಟ್ ಆಗಿ ವರ್ಕ್ ಮಾಡಿದಾಗನು ಹಿಂಗ್ ಅನ್ಕೊಂಡ ಬೇಜಾರಾಗ್ಬಿಡ್ತಿತ್ತು ಆಟೋಮೆಟಿಕ್. ಹಿಂಗ್ ನೀವು ಏನ್ಪಾ ಇಷ್ಟು ಕೇಳಿದ್ರೆ ಲಾ ಬಗ್ಗೆ ಗೊತ್ತಿದ್ದಾರ ಮಾತಾಡಿದ್ದನ್ನು ನಡೀತಿತ್ತು. ನೀವೇ ನಿಮ್ದಾದಂಗ ಆಗ್ಬೇಕಂದ್ರೆ ನೀವೇ ಮಾಡ್ಕೊಂಡ್ಬಿಡ್ರಲ್ರಿ ಸರ್, ಅದ್ರಾಗ ಏನೈತಿ. ಗೊತ್ತಿರ ನೀವೇ ಮಾಡ್ಕೊಂಡ್ಬಿಡ್ರಿ, ನೀವು ವಕೀಲರ ತಪ್ಪ ಹೋಗೋ ಅವಶ್ಯಕತೆನೇ ಇಲ್ಲಲ್ಲ. ಈಗ ನೀವು ಅದು ಕೋರ್ಟ್ ಫೀಸ್ ಅಂದ್ರಲ್ಲ, ಪ್ರೀತಿ ಶರ್ಮಾ ಅವ್ರ ಏನಂದ್ರು ಬೆಂಗಳೂರಿನಾಗ ಕೋರ್ಟ್ ಫೀಸ್ 5,000 ರೂಪಾಯಿ ಅಷ್ಟೇ ಕೊಡ್ಬೇಕು, ಲೀಗಲ್ ಫೀಸ್ ನಮಗ್ ಕೊಡ್ಬೇಕು ಅಂತಂದ್ರು. ಸರ್ ಕೇಳಿ ಅವ್ರಿಗೆ 17 ಲಕ್ಷಕ್ಕ ಕೋರ್ಟ್ ಫೀಸ್ 5,000 ನಾವು ಚೇಕ್ ಕೊಡ್ತೀನಿ ತಗೋರಿ, ನಾನು ಮಾಡಿಸ್ಕೊಡ್ತಾರ ಕೇಳ್ತಾರೆ. ನಿಮ್ಗೆ ಯಾರು ತಂದ್ರಲ್ರಿ ಕೇಳಿ ಅವ್ರಿಗೆ. ಅಲ್ಲ ಅವ್ರ ಕಾಲ್ ರೆಕಾರ್ಡಿಂಗ್ ಹಿಂದಿನಾಗ ನಿಮಗ್ ಬೇಕಂದ್ರೆ ನೀವು ಸರಿ ಅವೇನ್ ನೀವು ಅಜ್ಮಾಸದು ಹೇಳ್ಬೇಡ್ರಿ ನನಗ. ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಗೆ ಗೊತ್ತಿರ್ತೈತಿ. ಈಗ ಆಸ್ತಿ ಕೇಸ್ ಇರ್ತೀವಿ ಅಂದ್ಮೇಲೆ ಡಿಪೆಂಡ್ ಅಪಾನ್ ಆಸ್ತಿ ಮ್ಯಾಗ ಯಾಕೆ ಜಾಸ್ತಿ ದುಡ್ಡು ತಗೊಂತೀವಿ. ಕಾರಣ ಅಂದ್ರೆ ಕೋರ್ಟ್ ಫೀಸ್ ಜಾಸ್ತಿ ಇರ್ತೈತಿ, ಜಾಸ್ತಿ ಆಸ್ತಿ ಇದ್ದಂಗೆಲ್ಲ. ನೀವ್ ಕೇಳಿ ಸರ, ನೀವ್ ಕೇಳ್ರಿ ಅವ್ರಿಗೆ ಕೇಳ್ರಿ 17 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಎಷ್ಟು ಕಟ್ಬೇಕಂತ ಅವ್ರನ್ನೇ ಕೇಳ್ರಿ. ಇಲ್ಲ ಕಾನ್ಫರೆನ್ಸ್ ಹಾಕ್ರಿ, ನಾನು ಮಾತಾಡ್ತೀನಿ. ಅವ್ರ ನಂಬರ್ ಕೊಡ್ತೀನಿ, ನೀವು ಬೇಕಂದ್ರೆ ಮಾತಾಡ್ರಿ. ನಂಬರ್ಗೆ ಬೇಡ ಸರ್, ನೀವು ಕಾನ್ಫರೆನ್ಸ್ ಅಲ್ಲಿ ಇರ್ರಿ, ನನಗೂ ಹಾಕ್ರಿ, ನಾನು ಮಾತಾಡ್ತೀನಿ. ನೀವು ಅವ್ರ ಅವೆಲ್ಲ ರೆಕಾರ್ಡ್ ಎಲ್ಲ ಬೇಡ್ರಿ, ನಮ್ಗೆ ಅಜ್ಮಾಸ್ ಎಲ್ಲ ಬೇಡ. ನೇರವಾದ ಮಾತಾಡ್ತಾ ಕೇಳೋದು ಕ್ವಶನ್ ಆನ್ಸರ್ ಕೊಡ್ಲಿ, ಅವ್ರ ಕೊಡ್ಲಿ. ಕೇಳ್ರಿ ಬಸವರಾಜ್, ಒಂದ್ ಸ್ವಲ್ಪ ಕೇಳ್ರಿ. ಸರ್ ಇಲ್ಲ ಸರ್, ನಮ್ಗೆ ಬೇರೆ ಎಲ್ಲ ಕೇಳಕ್ ಆಗಲ್ಲ. ನಾನು ವರ್ಕ್ ಮಾಡ್ಕೊಂತ ಕುಂತೀನಿ. ಈಗ ನೀವು ಈಗ ಎಲ್ಲಾ ಬಿಟ್ಟು ಕೇಸ್ ಹಚ್ಚದ್, ನೀವು ಏನ್ ಹಚ್ಚಿ ಸಂಡೇ ಹಚ್ಚರಿ, ಸಂಡೇ ಸ್ವಲ್ಪ ಫ್ರೀ ಇರ್ತೀನಿ, ಅವಾಗ ಮಾತಾಡ್ತೀನಿ. ನಾವು ಬೇರೆ ವರ್ಕ್ ಇರ್ತದೆ ಬಸವರಾಜ್ ಅವ್ರ ನೋಟಿಸ್ ಏನ್ ಕಳ್ಸಾರಲ್ರಿ ರಿಪ್ಲೈ, ನನಗೊಂದು ಕಾಪಿ ಕೊಡ್ರಿ ವಾಟ್ಸ್ಆಪ್ ಇಂದ. ಕಳಿಸ್ತೀನಿ ಸರ್, ನಾಳೆ ಕಳಿಸ್ತೀನಿ. ನಾಳೆ ಹೋಗ್ತೀನಿ ನಾನು ಧಾರವಾಡ, ನಾನು ಹೋದ ತಕ್ಷಣ ಕಳಿಸ್ತೀನಿ, ಫಸ್ಟ್ ಕಳಿಸ್ತೀನಿ ನಾನು ಅದನ್ನ. ಅದು ಫಸ್ಟ್ ಒಂದು ನಾ ಫೋನೇ ಮಾತಾಡಿನಿ ಅಷ್ಟೇ. ಹಿಂಗ್ ನೋಟಿಸ್ ಬಂದಿದ್ದಂತ ಫೋನ್ ಮಾಡಿದ್ರು ಪೋಸ್ಟ್ ಆಫೀಸ್ ಇಂದ. ಅದಕ್ಕೆ ಹಿಂಗ್ ಸರ್ ನೀವು ಒಂದು ಇದು ಬಂದ್ರು, ನಾನು ಅದಕ್ಕೆ ಅದ್ರ ಮೇಲೆ ನಂಬರ್ ಯಾರ್ದೈತಿ ಫ್ರಾಮ್ ಯಾರ್ದೈತಿ ನೋಡ್ರಿ ಹಂಗೆ. ಆಮೇಲೆ ಫ್ರಾಮ್ದಾಗ ನಂಬರ್ ಅಂದ್ರೆ ಹೇಳ್ತಾರ, ಆಮೇಲೆ ನಾನು ಬಂದು ರಿಸೀವ್ ಮಾಡ್ಕೊಂತೀನಿ ಪೋಸ್ಟಿಗೆ ಬಂದು ಅಂತ ಹೇಳಿದ್ವಿ. ಹಂಗಾಗಿ ಅವರು ನನ್ನ ನಂಬರ್ ಕೊಟ್ರ ಅವ್ರದ್ದು ಮಾತಾಡಿದ್ವಿ ನಾನು. ಆಯ್ತು ಸರ್, ಹಿಂಗ ರಿಟರ್ನ್ ನೋಟಿಸ್ ಕಳ್ಸಿವಿ ಸರ್ ನಾವ್ ಅಂತಂದ್ರ ಅವ್ರು. ಆಯ್ತ್ರಿ ಬಂದ್ಮೇಲೆ ನೋಡ್ತೀನಿ ತಗೋರಿ ಸರ್ ಅಂತೇಳಿ ಹೇಳಿಕೆ ಕಟ್ ಮಾಡಿದ್ವಿ. ನಿಮ್ಗೆ ನಾನು ಧಾರವಾಡ ಹೋದ ತಕ್ಷಣ ನಿಮ್ಗೆ ಕಳಿಸ್ತೀನಿ. ಅದು ಫಸ್ಟ್ ಮಾಡ್ರಿ. ಅದು ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಡಿಸ್ಕಷನ್ ಮಾಡೋಣ. ನೀವು ಇರ್ರಿ, ನೋಡೋಣ ಎಲ್ಲಿ ತನಕ ಮುಂದೆ ಹೋಗ್ಲಿಕ್ಕೆ ಆಗ್ತದೆ ನೋಡೋಣ. ಇಲ್ಲ ಸರ್, ನಿಮ್ಗೆ ಯಾರವ್ರು ಹೇಳ್ಯಾರಂದ್ರಲ್ರಿ 5,000 ರೂಪಾಯಿ ಬರೀ ಕೋರ್ಟ್ ಫೀಸ್ ಆಗುತ್ತಂದಾರಲ್ರಿ, ಅವ್ರನ್ನ ಸ್ವಲ್ಪ ನಾನು ಕಾನ್ಫಿಡೆನ್ಸ್ ಹಾಕಿಸ್ತೀನಿ, ಮಾತಾಡ್ತೇನೆ. ಅನ್ನೆಸೆಸರಿ ಇನ್ನೊಬ್ಬ ಅಟ್ಲೀಸ್ಟ್ ನಮಗ್ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಅಂತ ಹೇಳ್ಬೇಕು. ಬೇರೆಯವ್ರು ಗೊತ್ತಿಲ್ಲ ಅಂತೇಳಿ ಬೇರೆಯವ್ರ ದಾರಿ ತಪ್ಪಿಸ್ಬಾರ್ದು. ಆ ಭಾವನೆ ಇತ್ತಂದ್ರೆ ಬೇರೆಯವ್ರ ದಾರಿ ತಪ್ತಾರ. ಬೇರೆಯವ್ರ ದಾರಿ ತಪ್ಪದಲ್ಲ, ಅವ್ರು ಎಷ್ಟೋ ಸಂಬಂಧಗಳನ್ನ ಕಳ್ಕೊಂತಾರ. ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರು ಮೊದಲವ್ರು. ಯಾರದಲ್ಲ ಅವ್ರ ಕಾನ್ಫಿಡೆನ್ಸ್ ಹಾಕ್ರಿ, ಈಗ ಮಾತಾಡ್ತೀನಿ ನಾನು ಅವ್ರಿಗೆ. ನಾ ಹೇಳಿರಿ ಬಸವರಾಜ್ ಅವ್ರ. ಹ್ಞೂನ್ರಿ ಹೇಳ್ರಿ. ಅವ್ರ ಜೋಡಿ ಮಾತಾಡಿದ್ದು ಕಾಲ್ ರೆಕಾರ್ಡಿಂಗ್ಸ್ ಅವ, ಬ್ಯಾಂಕ್ ಸ್ಟೇಟ್ಮೆಂಟ್. ನೀವು ಕಾಲ್ ರೆಕಾರ್ಡ್ ಬೇಡ ಸರ್, ನಿಮ್ಮ ಸಮಾಧಾನಕ್ಕೋಸ್ಕರ ಏನಾದ್ರು ಸುಳ್ಳು ಹೇಳಿರ್ಬೋದು ಸರ್ ಅವ್ರು. ನಿಮ್ಮ ಸಮಾಧಾನಕ್ಕೆ ಸುಳ್ಳು ಹೇಳಿರ್ಬೋದು, ನಾವ್ ಅದ್ರ ಸಾಕ್ಷಿ ಅಂತ ಹೆಂಗ್ ನಂಬಕಾಗ್ತೈತಿ? ಈಗ ನನ್ ಜೊತೆ ಕಾನ್ಫಿಡೆನ್ಸ್ ಹಾಕಿ ನಾನೇ ಮಾತಾಡ್ತೀನಲ್ಲ ನೇರವಾಗಿ. ಅವ್ರು ನನ್ನ ನಂಬರ್ ಎತ್ವಲ್ರು, ಮಾತಾಡ್ಬೇಕಂದ್ರೆ ನಾ ಮಾತಾಡ್ಬೋದು. ಅವ್ರು ಬೇಕಂದ್ರೆ ಮಾತಾಡಿ ಮತ್ತೆ ಅವ್ರ ಜೋಡಿ ಥ್ರೂಲಿಂದ ಇನಿಷಿಯೇಟಿವ್ ಮಾಡ್ಬೋದು. ನಾ ಇದು ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಸಿಬಿಐಲಿಂದ ಅಲ್ಲ ಬೆಂಗಳೂರು ಸೆಂಟ್ರಲ್. ಅಷ್ಟು ಮಾಡ್ತೇವೆ ಸರ್, ನಿಮ್ಗೆ ಚಲೋ ನಿಮ್ದು ಚಲೋ ಆಗ್ತೈತಿ ನೋಡ್ರಿ. ನಾವು ಅವರು ಅನ್ನೆಸೆಸರಿ ಸುಳ್ಳುಗಳು ಹೇಳಿ ನಮಗ್ ಇಲ್ಲಿ ನಿಮಗ ಡೌಟ್ ಬಂತಲ್ಲ, ಈ
ಕೋರ್ಟಿಗೆ ಕೇಸ್ ಹೋದ್ರ ಯಾಕೆ ಖರ್ಚಾಗತ್ತಂದ್ರ ಒಬ್ರ 5,000 ಹೇಳ್ಯಾರ ಅಂತ ಹೇಳ್ತೀರಿ. 5,000 ಅಂದ್ರ ಮತ್ತೆ ನಿಮ್ಗ್ ದಾರಿ ತಪ್ಪಿಸಂಗತ್ವ ನಾವು ನಿಮ್ಗೆ ಸುಳ್ಳು ಹೇಳಕತ್ತೀವಿ ಅಂತ ಅನ್ಸ್ಬೋದಲ್ಲ ನಿಮ್ಗ. ಅದ ಈಗ ಹೆಂಗಂದ್ರ ಆ ತಪ್ಪ ಕೆಲ್ಸ ಯಾಕೆ ಮಾಡ್ತಿರ್ತಾರ ಅಂತಾರ. ಆ ತರ ನಾಲೆಡ್ಜ್ ಇರೋ ಪರ್ಸನ್ ಆ ತರ ತಪ್ಪ ಕೆಲಸ ಮಾಡೋದಿಲ್ಲ. ಮೋಸ ಮಾಡೋ ವ್ಯಕ್ತಿಗಳ ಅಂತ ಸುಳ್ಳುಗಳು ಹೇಳೋದು ನಿಮ್ಮನ್ನ ಒಳ್ಳೆಯವನ್ ಅಂತ ಹೇಳಿ ನಿಮ್ಗೆ ಅಥವಾ ನಿಮ್ಗೆ ನಂಬಿಸ್ಬೇಕಂತ ಸುಳ್ಳು ಹೇಳ್ತಾನ. ನಿಮ್ ತಪ್ಪಲ್ಲ ಅದನ್ನ ನಂಬಕತ್ತಿದ್ದು. ಅಟ್ಲೀಸ್ಟ್ ನೀವು ಗೂಗಲ್ ChatGPT ಹಾಕಿರ್ತಾರ 17 ಲಕ್ಷಕ್ಕೆ ಕೋರ್ಟ್ ಫೀಸ್ ಎಷ್ಟಾಗುತ್ತೆ ಈಗಿನ ಇದಕ್ಕಂತ ಸರ್ಚ್ ಮಾಡಿ ನೋಡ್ರಿ. ನೀವ್ ಎಲ್ಲಾದ್ರು ಗೂಗಲ್ ಸರ್ಚ್ ಮಾಡ್ತೀವಿ, ಇದನ್ನ ಯಾಕೆ ಸರ್ಚ್ ಮಾಡ್ಲಿಲ್ಲ ಸರ್? ಸರ್ಚ್ ಮಾಡಿ ನೋಡ್ರಿ, ಇವಾಗಲೇ ಸರ್ಚ್ ಮಾಡಿ ನೋಡಿ ನನಗೆ ಕಾಲ್ ಮಾಡ್ರಿ ನನಗೆ. ಇಲ್ಲಿ ಬಸವರಾಜ್ ಅವ್ರ ಕೇಳ್ರಿ. ಅದ ಈಗ ಬೇಡ ಸರ್, ನೀವು ಕೇಳಿ ಅನ್ನೋದೇ ಬೇಡ. ಸಾಕ್ಷಿ ತಾನೇ ನಿಮ್ಗೆ ನಿಜ ಗೊತ್ತಾಗ್ಬೇಕಲ್ಲ. ಗೂಗಲ್ ಸರ್ಚ್ ಮಾಡಿ ಸರ್, ಸರ್ಚ್ ಮಾಡ್ರಿ. ಗೂಗಲ್ ಅದ ನಾ ನಮ್ಮಂಗಿಲ್ ಬಿಡ್ರಿ, ಅದು ಅಷ್ಟು ನಮ್ಮಂಗಿಲ್ಲ. ನೀವೆಲ್ಲ ಗೂಗಲ್ನೇ ಕಳ್ಸ್ತಿರ್ತೀರಲ್ಲ ನನ್ಗೆ, ಅವು ಅಲ್ಲಿ ಇಲ್ಲಿ ಕಳ್ಸ್ತಿರಲ್ಲ ನೋಡಿ ಸರ್. ಗೂಗಲ್ ಒಮ್ಮೆ ಸರ್ಚ್ ಮಾಡಿ ನೋಡಿ. ಅಲ್ಲಂತೂ ಕೋರ್ಟ್ ಫೀಸ್ ಎಷ್ಟು ಅಷ್ಟೇ. ನಿಮ್ಗೆ 5,000 ಎಷ್ಟು 18 ಲಕ್ಷ ರೂಪಾಯಿ 5,000 ಹೇಳಿದ್ರೆ 5,000 ಹೇಳಿತಂದ್ರೆ ನಾನು ವಕೀಲಿಕೆನೇ ಬಿಟ್ಟು ಬಿಡ್ತೀನಿ. ನಾನು ಅದ ಈಗ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಕೇಳ್ರಿ. ವಕೀಲಿಕೆನೇ ಬಿಟ್ಟು ಬಿಡ್ತೀನಿ. ಬೇರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಕೇಳ್ರಿ ಬಸವರಾಜ್, ಆಲ್ರೆಡಿ ಇಲ್ಲ ಗುಲ್ಬರ್ನಾಗ ಸರ್ ಈಗ ನನ್ಗೆ ಇನ್ನ 5 ನಿಮಿಷ ಮಾತಾಡ್ತಾರೆ. ಏನ್ರ ಹೇಳಿದ್ರೆ 5 ನಿಮಿಷ ಆಗಿರ್ತೀನಿ. ನಾನು ವರ್ಕ್ ಅದಾವ ಸರ್. 26 ನಿಮಿಷ ಮಾತಾಡಿದ ನಿಮ್ ಜೊತೆ. ಈಗ ಅದು ಯಾವ್ದು ಒಂದು ದಂಡಿಗೂ ಬರ್ತಿಲ್ಲ ನಮ್ದು. ನೀವು ನಿಮ್ದೇ ಹೇಳ್ತೀರಿ, ನಾನು ನಮ್ದೇ ಹೇಳ್ತೀವಿ. ಹಿಂಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲವು. ನೀವ್ ಇದ್ರೊಳಗ ನಿಮ್ಮ ಇವನ್ ಜೊತೆ ಮಾತಾಡ್ರಿ, ಇಲ್ಲ ನನಗ ಅವನಿಗೆ ಕಾನ್ಫರೆನ್ಸ್ ಹಾಕ್ರಿ. ಇಲ್ಲ ಎರಡನೇದ್ದು 18 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಎಷ್ಟಾಗುತ್ತೆ ಅಂತ ಗೂಗಲ್ ಸರ್ಚ್ ಮಾಡ್ರಿ, ಯಾವ್ದಾದ್ರು ವೆಬ್ಸೈಟ್ ಒಳಗೆ ಸರ್ಚ್ ಮಾಡಿ ತಿಳ್ಕೊಳ್ರಿ. ಇಲ್ಲ ಕೋರ್ಟ್ ಅಂತ ಸಪರೇಟ್ ಒಂದಿಷ್ಟು ಆ್ಯಪ್ ಬರ್ತಾರ, ಅಲ್ಲಿ ಸರ್ಚ್ ಮಾಡ್ರಿ. ಇಲ್ಲ ನಿಮ್ಗೆ ಯಾರೋ ಇನ್ನೊಬ್ರು ವಕೀಲರು ಗೊತ್ತಿದ್ರಂದ್ರೆ ಕೋರ್ಟ್ನಾಗ ಕೇಸ್ ಫೈಲ್ ಮಾಡಕ್ 18 ಲಕ್ಷ ರೂಪಾಯಿ ಎಷ್ಟು ಕೋರ್ಟ್ ಫೀಸ್ ಕಟ್ಟಬೇಕಾಗತ್ತ ಅನ್ನೋದನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ನನಗೆ ಫೋನ್ ಮಾಡ್ರಿ. ಅದು ಅಂದ್ರೆ ಕೋರ್ಟಿಗೆ ಹೋದ್ರ ಬೇಸಿಕಲಿ ಕೋರ್ಟ್ಗೆ ಹೋದ್ರದು ನಾವು ಕೋರ್ಟ್ ಹೋಗೋದು ಇಲ್ಲೇ ಬಗೆಹರಿಸ್ಬೇಕಂತ ನಿಮ್ಗೆ ಇಷ್ಟೆಲ್ಲ ಮಾಡಿದೀವಿ. ನೀವು ಬರ್ತಿಲ್ಲ, ಅವನು ಬರ್ತಿಲ್ಲ. ಮತ್ತೆ ಈಗ ಒಂದೇ ಸರ್ತಿಗೆ ಅಮೌಂಟ್ ಬೇಕಂತ ನೀವು ಬೇರೆ ಹೇಳ್ತೀರಿ. ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಆರ್ಡರ್ ಮಾಡ್ತೈತೆ ಅವಾಗ. ಈಗ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಹಾಕಿದ್ರೆ ನಾವು ಪೊಲೀಸ್ಲಿಂದ FIR ಹಾಕಿ, ಆಮೇಲೆ ಈ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಪ್ರಾಸಿಕ್ಯೂಟರ್ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಆಗಿ ಪ್ರಾಸಿಕ್ಯೂಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ PP APP ಅಂತ ಬರ್ತಾರ. ನಾವು ಆಸ್ ಅಡ್ವೊಕೇಟ್, ಇಟ್ಸ್ ನಾಟ್ ಪ್ರಾಸಿಕ್ಯೂಟರ್ ಅಲ್ಲ. ಪ್ರಾಸಿಕ್ಯೂಟರ್ ಯಾವಾಗ ಬರ್ತಾರ ಗೊತ್ತಾ? ದತ್ತನ್ ಕೇಸಲ್ಲಿ ಒಬ್ಬ PP ವಾದ ಮಾಡ್ತಾರಂತ ಕೇಳಿರಿ. ಅವನು ಗೌರ್ಮೆಂಟ್ ಲಿಂದ ಅಪಾಯಿಂಟ್ ಆದಂತ ಅಡ್ವೊಕೇಟ್. ಅವ ಗೌರ್ಮೆಂಟ್ ಲಿಂದ ಅಪಾಯಿಂಟ್ ಆದ್ರೆ ಮಾತ್ರ PP ನಾವು ಗೌರ್ಮೆಂಟ್ ಲಿಂದ ಅಪಾಯಿಂಟೆಡ್ ಇರಲ್ಲ. ನಾವು ಗೌರ್ಮೆಂಟ್ ಆಸ್ ಎ ಇಂಡಿಪೆಂಡೆಂಟ್ ಅಡ್ವೊಕೇಟ್ ನಾವು. ಸೊ PP-ಗೆ APP-ಗೆ ನಾವು ಬರೋದಿಲ್ಲ. ನಾವು APP ಬರೋಗ ನೀವು ಗೌರ್ಮೆಂಟ್ ಹಿಡಿಬೇಕು, DHL ಹೋಗಿ ಅಲ್ಲಿಂದ ಹಿಡಿಬೇಕು. ಅವ್ರೊಬ್ರು ವಕೀಲರನ್ನ ಕೊಡ್ತಾರ, ಅವ್ರಲಿಂದ ನೀವು PP ಇರ್ತಾನ, ಅವಾಗ ನೀವು ಫೈಟ್ ಮಾಡ್ರಿ, ಅವಾಗ ನಡಿತೈತಿ. ನೀವು PP ನೀವು ತರಬೇಡ್ರಿ. PP ಇಲ್ಲಿ ಬರೋದಿಲ್ಲವ. ನಿಮ್ ಕೇಸ್ PP ಬರೋದಿಲ್ಲ. PP ಬರ್ಬೇಕಂದ್ರೆ ನೀವು ಗೌರ್ಮೆಂಟ್ ಅಥಾರಿಟಿಯಿಂದ ಕೇಸ್ ಮಾಡ್ಕೋರಿ. ಫೈನ್. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಅದ್ ನೀವು ನೋಟಿಸ್ ಕಳಿಸ್ರಿ. ಅದು ನೋಟಿಸ್ ನಾ ತಗೋತೀನಿ. ಅದ್ ತಗೊಂಡು ನಾ ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ನಮಗೆ ನಿಮ್ ಸಾಫ್ಟ್ ಕಾಪಿನ ಹಾಕ್ತೀನಿ ತಗೋರಿ ನಿಮ್ಗೆ ಅದನ್ನ. ಸಾಫ್ಟ್ ಕಾಪಿ ಹಾಕಿ ನಡೀತು, ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ನಾನು ಸ್ವಲ್ಪ ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ನೆಕ್ಸ್ಟ್ ಸ್ಟೆಪ್ ತಗೋತೀನಿ. ಅದು MS ಪಾಟೀಲ್ ಅವ್ರ ಜೊತೆ ಮಾತಾಡಿ ಒಂದ್ ಸ್ವಲ್ಪ ನೋಡ್ತೀನಿ. ಯಾಕಂದ್ರೆ ಅವ್ರು ಅಂದಾರ ನನ್ನ ಇಂಟೆನ್ಷನ್ ವೆರಿ ಕ್ಲಿಯರ್ ಅದ ಆಕ್ಚುಲಿ. ನೀವು ಅದೇ ಸರ್ ಜೊತೆ ಮಾತಾಡಿ. ಸರ್ ಅಂದ್ರೆ ಸರ್ ಹೇಳಿದಕ್ಕೆ ನಾನು ಅಲ್ಲೇನಾಗ ಬರಲ್ರಿ, ಅವ ಮಾಡ್ತೀನಿ. ನಾನು ಹೇಳ್ತೀನಿ ಸರ್ ನೋಡ್ರಿ ನೀವು ಅಂದಿರಿ, ನೀವು ಮಾಡ್ರಿ, ನನಗೆ ಏನೇ ಖರ್ಚಿಗೆಲ್ಲ ರೊಕ್ಕ ನೀವು ಕೊಡ್ಬೇಕು ಸರ್ ಅಂತ ಹೇಳ್ಬಿಟ್ಟು ನಾನು ನೀವು ಈ ಮಾಡಪ್ಪ ಅಂದ್ರೆ ನಾವ್ ಈ ದಿನ ಏನೋ ಒಂದ್ ಪಾಪ ನಮ್ಮ ಸೀನಿಯರ್ ಅದರನ್ನ ಗೌರವದಿಂದ ಮಾಡಿದ್ ನಾನು. ಸರ್ಗೆ ಆದ್ರೆ ಅದೇ ಸರ್ ನನ್ ಫೀಸ್ ಕೊಟ್ರೆ ನಾನು ಅಷ್ಟ ಮಾಡ್ತೀನಿ, ಇಲ್ಲ ನೀವು ಬೇರೆ ವಕೀಲರು ಕೊಡ್ರಿ ಅಂತೀನಿ ಸರ್ಗೆ. ನಾವು ಕೆಲಸ ಬಿಟ್ಟು ತನ ಮಾಡ್ಬೇಕಂದ್ರೆ ಬಾಳಕ್ಕೆ ನಾವು ಬೇರೆ ಕೆಲಸ ಬಿಟ್ಟು ಒಂದೊಂದ್ ದಿನದ ಗಟ್ಟಲೆ ಟೈಮ್ ಇತ್ತು. ಒಂದ್ ದಿನ ಹೊಲ್ದಾಗ ದುಡಿಯೋ 1,000 ರೂಪಾಯಿ ದುಡಿತೇನೆ ನಾವ್. ದಿನ ಪೂರ್ತಿ ದುಡಿದ್ರು ನಮ್ಗ 500 ರೂಪಾಯಿ ಸಿಗ್ತಿರಲ್ಲ, ಹಂಗಿರ್ತವೆ. ಒಮ್ಮೆ ಅದು ಸಿಗೋದಿಲ್ಲ. ಅಲ್ಲ ಅದು ಫೈನ್ ಬಿಡ್ರಿ. ಅದು ಬಹಳಷ್ಟು ಸಿಸ್ಟಮ್ಸ್ಗಳು ಅಲ್ಲಿ ರೊಕ್ಕ ನನ್ 1 ಲಕ್ಷದ ನಾನು ಬಂದ್ರನ ನಾ ಹೊಂಟಿಲ್ಲ. ಅದ 6 ವರ್ಷ ಆದ್ರು ಹಿಂಗದ. ಈಗ ನಾ ಏನಂತೀನಂದ್ರ ಅಲ್ಟಿಮೇಟ್ಲಿ ನಂದು ಅಜೆಂಡಾ ಒಂದ್ ತಡ್ರಿ. ನನ್ನ ಇಂಟೆನ್ಷನ್ ಈ ಕೇಸ್ನಾಗ, ಈ ವ್ಯವಹಾರನಾಗ ಅವ್ರ ಜೋಡಿ ಸತ್ತೂರ್ ಕಮ್ಯುನಿಟಿ ಅವರು ಬ್ಯಾಂಕ್ ಅವ್ರು ಏನದಾರಲ್ಲ, ನನ್ನ ಇಂಟೆನ್ಷನ್ ಪಾಲಿಸಿ ಏನದ ಅಂತಂದ್ರ ವರ್ಕಿಂಗ್ ಮೆಕ್ಯಾನಿಸಮ್ ಥೀಮ್, ನಾ ಏನೂ ಫೀಸ್ ಕೊಡಬಾರ್ದು.
ಆಮೇಲೆ ಏನೋ ಕೊಟ್ರು ಅಕಸ್ಮಾತ್ ಕೊಡ್ಬೇಕಂತ ಪರಿಸ್ಥಿತಿ ಬಂತಂದ್ರು ಅವು ಎಲ್ಲ ಅಪೋಸಿಟ್ ಪಾರ್ಟಿದವ್ರು ಕೊಡ್ಬೇಕು. ಅಡ್ವಾನ್ಸ್ ಪೇಮೆಂಟ್ ಯಾರಿಗೂ ಏನೂ ಕೊಡಬಾರ್ದು, 1 ಪೈಸಾ ಯಾರಿಗೂ ಏನೂ ಕೊಡಬಾರ್ದು. ಇದು ನಂದು ಪಾಲಿಸಿ. ಇದು ಬ್ರಹ್ಮದೇವ್ರು ಬರ್ಲಿ, ವಿಷ್ಣು ದೇವ್ರು ಬರ್ಲಿ, ಸತ್ಯನಾರಾಯಣ ಬರ್ಲಿ, 1 ಪೈಸಾ ನಾ ಯಾರಿಗೂ ಏನೂ ಕೊಡಬಾರ್ದು. ಇದು ನಂದು ಸ್ಟ್ಯಾಂಡ್. ಓಕೆ, ನೀವು ನೋಡ್ರಿ, ನಾ ಅದಕ್ಕೆ ಹೇಳಿದ್ ನಿಮ್ಗೆ DHL ಯಾಕೆ ಹೋರಿ ಸರ್ ಅಲ್ಲೇ ಅಂತ. ಅಲ್ಲೇ ಅವ್ರ ಕಡೆ ಬೆಟ್ಟಾಗ ನಾ MS ಪಾಟೀಲ್ ಅವ್ರ ಕಡೆ ಬಂದಿನ ಆಕ್ಚುಲಿ. ಓಕೆ, MS ಪಾಟೀಲ್ ಸರ್ ಜೊತೆ ಮಾತಾಡ್ರಿ. ಹಿಂಗಂದ್ರಿ DHL ಇದಾರ್ತಾರ ಅಲ್ಲ ಫಸ್ಟ್ ಮೀಟಿಂಗ್ ನಾಗ ಅವ್ರ ಜೊತೆ ಅಲ್ಲೇ ಮಾತಾಡಿ. DSL ಅವರು ಎಲ್ಲ ಅವ್ರು ರೆಫರೆನ್ಸ್ ಇಟ್ಕೊಂಡೆ ಬಂದೆ ಅಂತ ಹೇಳಿ ನಾ ಮೀಟಿಂಗ್ ನಾಗ. ಅಲ್ಲಿ ನೀವು ಬರೋಕ್ಕಿಂತ ಹೇಳಿರಿ, ಆದ್ರ ನಾ ಫೀಸ್ ಕೊಡಲ್ಲ ಅಂತ ಹೇಳಿ DHL ಫ್ರೀ ಮಾಡ್ಕೊಡ್ತಾರ ನೀವು ಅಂತ ಹೇಳ್ಯಾರ ಅಂತ ಹೇಳಿರಲ್ಲ ಅಲ್ಲಿ ನೀವು. ಅವ್ರೇನಂದ್ರು DLS IFS ಅವರು ಅಲ್ಲಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು ಇಲ್ಲಿ ಗುಲ್ಬರ್ನಾಗ. ಆಕ್ಚುಲಿ ಇಲ್ಲಿ ಪ್ರಶಾಂತ್ ಅಂತ ಹೇಳೋದಾರ ಅಡ್ವೊಕೇಟ್, ಅವ್ರು ಹೇಳಿದಕ್ಕೆ ಧಾರವಾಡ ಹೋಗೋಣ, ನೀವು ಅಲ್ಲೇ ಹೋಗ್ರಿ ಬೆಸ್ಟ್ ಅಂತಂದ್ರು. ಅಲ್ಲಿ ಹೋದ್ಮೇಲೆ ಅವ್ರೇನಂದ್ರು, ನೀವು ಏನಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಏನು ಯಾವ ಸರ್ಟಿಫಿಕೇಟ್ ಕೇಳಿದ್ರು ಅವರು, ಜಾಬ್ನಾಗಿಲ್ಲ ಏನೋ ಒಂದು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ರಿ ಅಂತಂದ್ರು. ಮೋಸ್ಟ್ಲಿ ಜಾಬ್ ಸರ್ಟಿಫಿಕೇಟ್ ಏನೋ ಇರ್ಬೇಕಂತ ಮಾಡಿ. ಅದು ಅವ್ರು ಅಂದ್ರಲ್ಲಿ DLS ಆಫೀಸ್ನಾಗ. ಇವರು ಪ್ರಶಾಂತ್ ಇಲ್ಲಿ ಹೇಳಿದ್ದಿಲ್ಲವ ಆಕ್ಚುಲಿ. ಅದು ಹೇಳಿದ್ರೆ ಇಲ್ಲೇ ತಹಸೀಲ್ದಾರ್ ಆಫೀಸ್ಲಿಂದ ತೊಗೊಂಡು ಕೊಡ್ತಿದ್ದಾನ. ಅಲ್ಲಿ ಧಾರವಾಡ ಬಂದಾದ್ಮೇಲೆ ಅವ್ರು ಅಂದ್ರು ತಹಸೀಲ್ದಾರ್ ಆಫೀಸ್ಲಿಂದ ತರಬೇಕ್ರಿ ಅಂತ ಹೇಳಿ. ಆಮೇಲೆ ನಾನು 10-15 ದಿವಸ ಆದ್ಮೇಲೆ ವಿಚಾರ ಮಾಡಿದ್ದೆ, ಇಲ್ಲಿ ತಹಸೀಲ್ದಾರ್ ಆಫೀಸಿಗೆ ಏನ್ ಸಂಬಂಧ ಇವು ಅಂತ ನಾ ಹಿಂಗ ವಿಚಾರ ಮಾಡಿದೆ. ಹಂಗೆಲ್ಲ ಆದ್ರಿ ಅದನ್ನು ಉಸು ಮಂದಿ ಸಿಕ್ಕಂಗ್ ರೂಲ್ಸ್ ಆಗ್ಲಿರ್ತಾರ ನಮ್ಗೆ. ಅದಕ್ಕೆ ವಿಚಾರ ಸ್ವಲ್ಪ ಭಾಳ ಕ್ಯಾಲ್ಕುಲೇಷನ್ ಮಾಡಿ ಹೆಜ್ಜೆ ಇಡ್ಲಿಕತ್ತೀನಿ ನಾನು. ಆ DLS ಆಫೀಸ್ ಆದ್ಮೇಲೆ MS ಪಾಟೀಲ್ ಅವ್ರು ಬಂದು ಮೀಟಿಂಗ್ ನೀವು ಬರೋಕ್ಕಿಂತ ಮೊದಲು ಆಲ್ರೆಡಿ ಫುಲ್ ಖುಲ್ಲನ ಹೇಳಿದ್ದೆ ನಾ, ಹಿಂಗ ಅದ ನೋಡ್ರಿ ಅಂತ ಸಿಚುವೇಶನ್. ಅವ್ರಂದ್ರು ನಾವು ಜವಾಬ್ದಾರಿ ತಗೊಂಡ್ ಮಾಡ್ತೀವಿ, ನೀವೇನ್ ಕೊಡ್ಬೇಕಂತಿಲ್ಲ, ರೊಕ್ಕ 1 ಪೈಸಾ ಕೊಡ್ಬೇಕಂತಿಲ್ಲ ಅಂತಂದ್ರು ಅವ್ರು. ಹಿಂಗ ಸ್ವಚ್ಛ ಅಂದ್ರು. MS ಪಾಟೀಲ್ ಮೀಟಿಂಗ್ ನಾಗ ನೀವು ಬರೋಕ್ಕಿಂತ ಮೊದಲು, ನೀವು ಬಂದಾದ್ಮೇಲೆ ಅಂದ್ರು ಅವ್ರು. ಅಂದಾದ್ಮೇಲೆ ನೀವು ಬಂದಾದ್ಮೇಲೆ 2,000 ರೂಪಾಯಿ ಕೊಡ್ರಿ ಬಂದಾರ ಅಂತಂದ್ರು. ಹ್ಞೂ ಅಂದನ. ಒಬ್ರು 50,000 ರೂಪಾಯಿ ಕೇಳ್ತಾರ. ನೋಟಿಸ್ನಾಗ ನೋಡಿದ್ರಲ್ಲ 25,000 ರೂಪಾಯಿ ಅವ್ರು ಕೇಳಾರ. ಅವ್ರಿಗೆ 20,000 ರೂಪಾಯಿ ಕೊಟ್ಟಿದ್ದೆ ಪ್ರೀತಿ ಶರ್ಮಾ ಅವ್ರಿಗೆ. ಅವ್ರು ಲೀಗಲ್ ನೋಟಿಸ್ ಹೆಡರ್ ಹಾಕಿ ಕೊಟ್ರಿ. ಅವ್ರ ಹೆಡರ್ ಹಾಕಿಲ್ಲ. ಯಾರ್ಯಾರಿಗ ರೊಕ್ಕ ಕೊಟ್ಟಿರಿ, ಆದ್ರೆ ಯಾರು ಕೆಲಸ ಮಾಡ್ಕೊಟ್ಟಿಲ್ಲ. ನೀವು ಕೊಟ್ಟಿರೋ ನಾನ್ ನಿಮ್ಗೆ 1 ಲಕ್ಷ ಆಗಲೇ ನಿಮ್ಗೆ ಹಾಕ್ಸಿದೆ. ಅಲ್ಲ ಅದು ಫೈನ್. ನಂದು ಪಾಲಿಸಿ ಮೇನ್ ಇಂಪಾರ್ಟೆಂಟ್ ಥೀಮ್ ಸರ್, ನಾವು ಬೇರೆಯವ್ರ ಗಟ್ಟಿ ರೊಕ್ಕ ತಗೊಂಡ್ ಸುಮ್ ಕೂಡೋತರ ಅಂತ ಹೋಗಿಲ್ರಲ್ಲ. ನಾವು ಇರೋದನ್ನ ಅನೆಸ್ಟಾಗಿ ಕೆಲಸ ಮಾಡೋದ್ರಿಂದ ನಮಗ ಬಾಳ ಕಷ್ಟ ಐತಿ ನಿಜ. ಯಾಕಂದ್ರೆ ಅನೆಸ್ಟಾಗಿ ಕೆಲಸ ಮಾಡೋರಿಗೆ ಇಲ್ಲಿ ಬೆಲೆ ಇಲ್ಲ ಅನ್ನೋದು ನಮಗೂ ಗೊತ್ತೈತಿ. ಆದ್ರೂ ನಾವು ನಮ್ಮ ಆತ್ಮಸಾಕ್ಷಿ ಇದು ಮಾಡ್ಬಾರ್ದಂತ ನಾವ್ ಅದೀವಿ. ಈಗ ನೋಡ್ತಾ ನೀವೇನಾದ್ರೂ ಕೇಸ್ ನ ಟೇಕ್ ಓವರ್ ಮಾಡಿದ್ರ ಮಾಡ್ತೀನಿ, ಬಟ್ ನನ್ ಪರ್ಸೆಂಟೇಜ್ ನಿಮ್ ಅಮೌಂಟ್ ಕೊಟ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ರೊಕ್ಕ ಕೊಡ್ರಿ ಅನ್ನೋದ್ರ ಮ್ಯಾಗ ನಾನು ಡಿಸೈಡ್ ಸರ್. ಇಲ್ಲಾಂದ್ರೆ ನಾನಂತೂ ಮಾಡ್ದಲ್ಲ. ಸರ್ ಹೇಳಿದ್ರು ಮಾಡ್ದಿಲ್ಲ ಸರ್. ಅದು ನೋಟಿಸ್ ಕಳ್ಸಿರಿ ವಾಪಸ್. ನೋಟಿಸ್ ನಿಮ್ಗೆ ಕಳಿಸ್ತೀನಿ ಸರ್, ಅದೇ ಕಳಿಸ್ತೀನಿ ನಾನು ನಿಮ್ಗೆ ನೋಟಿಸ್. ನಾಳೆ ಕಳಿಸ್ತೀನಿ ನಿಮಗೆ. ಅದು ಸ್ವಲ್ಪ ವಿಚಾರ ಮಾಡುತ್ತೀನಿ ನಾನು, ಯಾಕಂದ್ರೆ ನಂದು ವಿಚಾರ ಮಾಡ್ಕೊಡಿ. ಆದ್ರ ನೆಕ್ಸ್ಟ್ ಏನಾರ ಇದ್ರ ಸರ್ ಪ್ರೊಸೀಜರ್ಗೆ ನಾನು ಆಸ್ ಎ ಅಡ್ವೊಕೇಟ್ ಆಗೇ ತಗೊಂತೀನಿ ಸರ್. ಈ ಸಲ ಮಾನವೀಯತೆಯಿಂದ ನಿಮ್ಗೆ ಏನೋ ಇದು ಆಗೈತಿ, ಸಮಸ್ಯೆ ಕೊಡ್ಸೋ ಅಂತಿದ್ದೆ. ನೀವು ಇಷ್ಟು ಮಾತಾಡ್ತಿರ್ತಾರ, ನಾವು ನಮ್ ಕಷ್ಟನ ನಮ್ಮೂ ರಗಡ್ ಇರ್ತಾವು. ನಾವ್ ಎಲ್ಲಾ ಕೆಲಸ ಬಿಟ್ಟು ನೀವು ಮಾಡಕ್ ಬರ್ತಿದ್ವಿ ಮಾಡಿರ್ತಂದ್ರೆ ನೀವು ಏನೋ ಪಾಪ ಸರ್ ಹೇಳ್ಯಾರ ಪಾಪ ಪುಣ್ಯ ಇಲ್ರಿ. ನಾ ಕಡಕದಿಲ್ಲ ಅದೇ ನಾವು ಪಾಪ ಪುಣ್ಯ ಬ್ಯಾಡ್ ಅಂತಾನ ಸರ್. ನಿಮ್ ರೊಕ್ಕ ನಿಮ್ಗೆ ಇಷ್ಟು ಕೊಡಿಸ್ಬೇಕಂದ್ರ ನಂದು ಪಾಪ ಪುಣ್ಯನ ಸೆಗ್ಮೆಂಟ್ ಇಲ್ಲ. ನಮ್ದು ಕಡಕ್ ಮಂದಿ ನಾವು ರೊಕ್ಕ ಸರ್ ನಿಮ್ಕಿಂತ ಕಡಕದೇನ್ರಿ ನಾನು ಬಿಜಾಪುರದ. ಬಟ್ ನಂದ್ ಕೇಸ್ನಾಗ ಅವ್ರಿಗೆ ಕ್ವಶನ್ ಹಾಕ್ವಲ್ರಿ. ಅಲ್ಲಿ ಅವ್ರಿಗೆ ಟೈಮ್ದಾಗ ಹಾಕ್ತಿವಿ, ಯಾವಾಗ ಬೇಕು ಅವಾಗ ಹಾಕೋದಲ್ಲ. ಇಲ್ಲ ಈಗ ನೀವು ತೋರ್ಸಿದ್ರ, ಈಗ ಕಡಕ್ನೆಸ್ ತೋರ್ಸಿದ್ರ ಅವ್ರು ಕರೆಕ್ಟ್ ಆಗಿ 1 ತಿಂಗಳಲ್ಲ 3 ತಿಂಗಳ 1 ತಿಂಗಳ ಕೊಡ್ತಾರ. ಬ್ಯಾಡ್ ಬಿಡಿ ಸರ್, ನಮ್ದು ಆಯ್ತು. ನನ್ ಟೈಮ್ ಆಯ್ತ್ರಿ. ನೋಟಿಸ್ ಒಂದ್ ಸ್ವಲ್ಪ ಕಳಿಸ್ರಿ ನಾಳೆ ಕಳಿಸ್ರಿ. ಅವ್ರು ರಿಪ್ಲೈ ಮಾಡಿ. ಬಸವರಾಜ್ ಇದು MS ಪಾಟೀಲ್ ಅವ್ರ ಜೋಡಿ ಮಾತಾಡ್ತೀನಿ, ವಿಚಾರ ಮಾಡ್ತೀನಿ. ನಾನು ಒಂದು ಆಧಾರ್ ಕಾರ್ಡ್ ಸಹಿತ ಅರೇಂಜ್ ಮಾಡಿಸ್ತಿದ್ದೆ. ನಾನು ನಿಮ್ಗೆ ಬೇರೆದವ್ರಿಗೆ ಹೇಳಿ ಅವ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ಸಹಿತ ಕೊಡಕ್ ಹೇಳಿದ್ದೆ. ನಾನು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಗೊತ್ತ್ರಿ ನಿಮ್ಗೆ. ಅವ್ನ ಆಧಾರ್ ಕಾರ್ಡ್ ಸಿಗ್ದಂಗ ಅವ್ನು ಎಲ್ಲಿ ಹೋದ್ರು ಬಿಡ್ಲಾರ್ದಂಗ ನೀವು ಇದು ಮಾಡ್ಬೋದಿತ್ತು. ನೀವು ಅಷ್ಟ್ರಾಗ ಎಲ್ಲ ಮಾಡ್ಕೊಂಡ್ಬಿಟ್ರಿ. ಅಲ್ಲ ಅದು ಕೇಳ್ರಿ ಸಣ್ಣಗೆ, ಅದು ಕೇಳ್ರಿ. ಈ ರಿಪ್ಲೈ ಅಂತೂ ಕೊಟ್ಟು ಕೇಳ್ರಿ. ಆಧಾರ್ ಕಾರ್ಡ್ ಕೊಡ್ರಿ ನಿಮ್ದು, ಮತ್ತಿಷ್ಟು ವ್ಯವಹಾರ ಮಾಡಿರೋ ಜೋಡಿ
ಒಂದ್ ಆಧಾರ್ ಕಾರ್ಡ್ ಕೊಡ್ಬೋಲ್ರಿ. ನಾವೀಗ ಹೆಂಗ್ ಕೇಳಕ್ಕಾಗತ್ತೆ ಸರ್? ಈಗ ನಾವೀಗ ನೀವು ಬಂದ್ರೆ ಅವತ್ತಿನ ದಿನ ಕೇಳ್ಬೋದು. ನೀವು ಬಂದ್ರಿ ಅಂದ್ರೆ ಅವ್ರ ಪೂರ್ತಿ ನಾವು ಹೊಂದಾಣಿಕೆ ಮಾಡಿ ಕೇಳ್ತಿದ್ದೆ. ಸರ್ ಇವಾಗ ನನಗ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಸರ್, ನಾನು ಬಿಟ್ಟು ಬಿಡ್ತೀನಿ ಸರ್. ನಿಮ್ ಟೆನ್ಷನ್ ನಿಮ್ಮ ಥಾಟ್ಸ್ ಗಳಿಗೆ ನಾವು ಹೊಂದಾಣಿಕೆ ಆಗೋದಿಲ್ಲ, ನಮಗ ಅದು ಹೊಂದಾಣಿಕೆ ಆಗೋದಿಲ್ಲ. ನೀವು ಜಡ್ ಸರ್ ಜೊತೆ ಮಾತಾಡಿದ್ರೆ ಜಡ್ ಸರ್ ಏನ್ ಹೇಳ್ತಾರೆ ಅವ್ರು ಇನ್ಸ್ಟ್ರಕ್ಷನ್ ಅಷ್ಟೇ ಫಾಲೋ ಮಾಡ್ತಾನೆ. ಅವ್ರಿಗೆ ಹೇಳ್ತಾರೆ, ಏನ್ ಹೇಳ್ಕೊಂಡು ನೋ ಪ್ರಾಬ್ಲಮ್. ಅಂದ್ರೆ ಹೇಳ್ತೀನಿ ಸರ್, ಓಕೆ ನಾನು ಮಾಡ್ತೀನಿ ಸರ್ ಅಂತ ಹೇಳ್ದೆ. ನಾನು ನಿಮ್ ಜೊತೆ ಮಾತಾಡಕ್ ಆಗಲ್ಲ ಸರ್. ಈಗ ನಮ್ಗ ನೀವು ಒಂದ್ ರೀತಿ ಬೇರೆ ರೀತಿನೇ ಹೇಳ್ತೀರಿ ಸರ್. ನೀವ್ ಹೇಳ್ದಂಗ್ ಕಾನೂನ್ ಇಲ್ಲ. ಜಡ್ ಸರ್ ಮಾತಾಡ್ತಾರ ನೀವು, ಅವ್ರು ಹೇಳಿದ್ರೆ ಮಾಡ್ತೀನಿ. ಅವ್ರು ಹೇಳಿದ್ರೆ ಮಾಡ್ಬೇಕಾಗತ್ತಾ, ನಾನು ಅವ್ರ ಕೈಲೇನೆ ಮಾತಾಡ್ತೇನೆ. ನನ್ ಫೀಸ್ ಇದ್ರೆ ಅವ್ರ ಜೊತೆ ಮಾತಾಡ್ತೀನಿ. ನನ್ನ ಫೀಸ್ ನೀವಾಗ ಕೊಡಿಸ್ತಾರ ಅಂತ ಹೇಳಿ ನಾನು ನಿಮ್ ಜೊತೆ ಮಾತಾಡ್ದೆ ಇಲ್ಲ. ಅಲ್ಲಲ್ಲ, ಫೀಸ್ ನಾ ಕೊಡಂಗಿಲ್ಲ, MS ಪಾಟೀಲ್ ಕೊಡಂಗಿಲ್ಲ, ಅಪೋಸಿಟ್ ಪಾರ್ಟಿದವ್ರು ಕೊಡ್ಬೇಕು ಹಂಗ. ಆಮೇಲೆ MS ಪಾಟೀಲ್ ಸರ್ ನೀವು ಕೂಡಿ ತಗೋರಿ ಅಪೋಸಿಟ್ ಪಾರ್ಟಿ ಕೈಲಿಂದ. ನಾನು ಈಗ ನಿಮ್ಗೆ ಕೆಲಸ ಮಾಡಿ ಕೊಡೋತಿನಿಲ್ಲ, ಅದಕ್ಕೆ ಅಷ್ಟೇ ಕೊಡ್ತೀನಿ. ಬಂದಿರೋದು ಬಿಟ್ಟಿರೋದೆಲ್ಲ ನಿಮಗೆ ಬಿಟ್ಟು ಕೊಟ್ಟಿದ್ದೆ, MS ಪಾಟೀಲ್ ಸರ್ಗೆ ಬಿಟ್ಟು ಕೊಟ್ಟಿದ್ದು. ನನಗೆ ಏನ್ ಬ್ಯಾಡ್ರಿ. ನಾನು ಈ ಕೆಲಸ ಮಾಡಕ್ ಇವತ್ತು ನನ್ನ ಕೆಲಸ ಬಿಟ್ಟು ಹೊಂಟಿದ್ದೀನಿ ಅಂದ್ರೆ ಇವತ್ತೊಂದ್ ದಿನ ದುಡಿಮೆ ಎಷ್ಟು 1000 ರೂಪಾಯಿ 1000 ರೂಪಾಯಿ ಕೊಡ್ಬೇಕು ನನಗೆ, ಅಷ್ಟೇ ರೀ. ನಾನು ಫ್ರೀಯಾಗಿ ಮಾಡಾಕ ನಾನೇ ಗೌರ್ಮೆಂಟ್ ಆಫೀಸ್ ಅಷ್ಟಲ್ಲ, ಫ್ರೀಯಾಗಿ ಮಾಡಕ್ ನನ್ನಿಂದ ಆಗೋದಿಲ್ಲ. ಅಲ್ಲ ಅದೇನ್ ಅದು ದೊಡ್ಡ ಅಮೌಂಟ್ ಅಲ್ಲ. ಗೌರ್ಮೆಂಟ್ DSL ಆಫೀಸ್ನಾಗ ನಾನಿಲ್ಲ. ನಾನು ಆಸ್ ಎ ಇಂಡಿಪೆಂಡೆಂಟ್ ಅಡ್ವೊಕೇಟ್. ನಾನು ಯಾವ್ದಾರು ಕೆಲಸ ಮಾಡಿದ್ರೆ ಅವ್ರು ಫೀಸ್ ಕೊಟ್ರೆ ನನ್ನ ಜೀವನ ನಡೆಯೋದು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ ಪ್ಲೀಸ್. ಪದೇ ಪದೇ ಈ ವಿಷಯ ನೀವು ಕೇಳಕ್ ಹೋಗ್ರೆ ನಾನು ಅದನ್ನ ಹೇಳೋದ್ ಸರಿಯಲ್ಲ ಸರ್. ಅದು ದೊಡ್ಡ ಮಾತಲ್ಲ ತೋರಿ, ಕೇಳ್ರಿ. ಅದು ದೊಡ್ಡ ಮಾತಲ್ಲ. ಮೇನ್ ಅಂತ ಅದೇನ್ ದೊಡ್ಡ ಮಾತಲ್ಲ. ಅವ್ರಿಗೆ 15 ಲಕ್ಷ ಕೊಟ್ಟಿನ್ರಿ, ಭರೋಸಾ ಇಟ್ಟು ವಿಶ್ವಾಸ ಇಟ್ಟು ಫ್ರೆಂಡ್ ಅಂತ ಹೇಳಿ. ನಾ ನಿಮ್ಗ ಅಲ್ಲ ಫಸ್ಟ್ ನೋಟಿಸ್ ಅಂತೂ ಅದು ಕಳ್ಸಿರಿ ನಾಳೆ. ಅದು ಫಸ್ಟ್ ಅದು ಪ್ರಾಬ್ಲಮ್ ಇಲ್ಲ. ಮೇನ್ ಅಂದ್ರೆ ನಿಮ್ಗೆ ರೊಕ್ಕ ಕೊಡ್ಬಾರ್ದು ಹಂಗಂತ ವಿಚಾರ. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತಾರೆ, ನಿಮ್ ಬಿಟ್ಟು ಕೊಟ್ಟಿರೋದು. ಸ್ವಲ್ಪ ವಿಚಾರ ಮಾಡಿ. ನಾನಂದ್ರೆ ಲೀಗಲಿ ನಿಮ್ಗೇನು ನಾನೇನು ಹೇಳಕ್ ಹೋಗುದಿಲ್ಲ, ಏನು ಬಿಡಕ್ ಹೋಗುದಿಲ್ಲ. ನೀವ್ ಯಾವಾಗ ಬರ್ತೀರಿ ಹೇಳ್ರಿ, ನಿಮ್ ಡಾಕ್ಯುಮೆಂಟ್ಸ್ ಒಂದ್ ಸೆಟ್ ಅದಾವಲ್ಲ, ಅವ್ ನೀವು ಧಾರವಾಡ ಬಂದಾಗ ಒಂದ್ಸರಿ ಕಾಲ್ ಮಾಡ್ರಿ, ನಾನು ಅವತ್ತು ನಿಮ್ಗೆ ಬಂದು ಕೊಟ್ಬಿಡ್ತೀನಿ. ನಾನು ನಿಮ್ಗೆ ನೀವು ಚಲೋ ಅದೇರಿ ಇಲ್ಲಂತಿಲ್ಲ, ಬಟ್ ಸ್ವಲ್ಪ ನಮ್ದು ಸೈಡ್ ನ ಕಡಕ್ ಸ್ವಲ್ಪ ಚಲೋ ಅಲ್ಲ, ಬಹಳ ಚಲೋ ಇದ್ದಕ್ಕೇನೆ ನಿಮ್ಗೆ ನಾವು ಇಷ್ಟು ತಾಳನೆ ತಗೊಂಡಿರೋದು. ಸ್ವಲ್ಪ ಚಲೋ ಇದ್ವಿ ಅಂದ್ರ ಅವ್ರಿಗೆ ಕೈಲಿ ಒಂದ್ 20,000 ಪಕ್ಷಿ ಹಾಕೊಂದು ಅಲ್ಲ ನನ್ ಸೈಡ್ ರೊಕ್ಕ ತಗೋದು ಅಲ್ಲೇ ಅಲ್ಲ, ಅದಂತೂ ಪ್ರಶ್ನೆನೇ ಅಲ್ಲ. ಯಾಕಂದ್ರೆ ಅದು ನಿಮ್ಗೆ ಇಸ್ಕೊಡ್ತಾ ವ್ಯವಸ್ಥೆ ಮಾಡ್ತೀವಿ, ಇಸ್ಕೊಳಿಸ್ತೀವಿ. ಅಂದ್ರೆ ಈಗ ಸಡನ್ಲಿ ಇಸ್ಕೊಳಕ್ಕಾಗಲ್ಲ, ಕೇಸ್ ಎಲ್ಲ ಪ್ರೂವ್ ಆಗ್ಬೇಕು. ಅವ್ ಮೋಸ ಮಾಡಿ ಅಂತ ಪ್ರೂವ್ ಆದ್ಮೇಲೆ ನಿಮ್ಗೆ ಇಸ್ಕೊಡಿಸ್ತಿರ್ತೀವಿ. ಈಗಲೇ ಅಡ್ವಾನ್ಸ್ ನಿಮ್ಗೆ ಪ್ರೂವ್ ಆಗಿರ್ಲಿಲ್ಲ ಅಂದ್ರೆ ಇಸ್ಕೊಳಕ್ ಹೆಂಗ್ ಆಗ್ತೈತ್ರಿ? ನಾಳೆ ಇಸ್ಕೊಡ್ತೀವಿ, ಅದನ್ನ ಸೇರ್ಸಿ ಇಸ್ಕೊಡ್ತೀವಿ. ನೀವು ನಮ್ಗೆ ಕೊಟ್ರೆ ಫೀಸ್ ಇಷ್ಟು ಖರ್ಚಾಗೈತೆ ಅವ್ರ ಕೈಲಿಂದ, ಅದನ್ನ ಅವ್ರ ಕೈಲೇನೋ ಕೊಡಾಕ್ ಹೇಳಿದ್ರೆ ಕೇಳ್ತೀವಿ ನಾವು ಕೋರ್ಟಲ್ಲಿ. ಬಟ್ ನೀವು ಮೊದಲು ಪ್ರೂವ್ ಆಗ್ಬೇಕಲ್ಲ, ಒಂದ್ ತಪ್ಪು ಮಾಡಿ ನಿಮ್ಗೆ ಬರೋ ದುಡ್ಡು ಕೊಡ್ಬೇಕು, ಆಮೇಲೆ ಕೇಳ್ಬೇಕು. ಅದನ್ನ ಪ್ರೂವ್ ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕಂತಂದ್ರಿ ನೀವು? ಅಲ್ರಿ, ಹುಟ್ಟಿದ ತಕ್ಷಣ ಮುದುಕಾಗ್ಬಿಡ್ತಾರ ಹೆಂಗ? ನೀವು ಬೆಳೆದ್ 10 ವರ್ಷ ಆಮೇಲೆ ಬಾಲಕಾಗಿ ಯವನಾವಸ್ಥೆ ಮುದುಕಾತ್ರಿ. ಫಸ್ಟ್ ಹುಟ್ಟಿದ ತಕ್ಷಣ ಮುದುಕಾಗ್ಬಿಟ್ಟಿರ್ತೀರಿ ನೀವು? ಅಲ್ಲ ಅದು ಫೈನ್. ಎಲ್ಲಾ ವಿಷಯಗಳಿಗೂ ಅದರದೇ ಆದ ರೀತಿ ಐತಿ ಸರ್. ಕರೆಕ್ಟ್. ಮಾಡ್ತೀನಿ ಸರ್, ನಾನು ನೈಟ್ ಹಚ್ತೀನಿ ಸರ್. ನಿಮ್ಗೆ ಇದು ಸಂಡೇ ಹಚ್ತೀನಿ. ಮತ್ತೆ ನೀವು ಸಂಡೇ ಹಚ್ಚಿರಿ ಈ ಕೆಲಸ. ನಾನು ಫೈನ್, ನಾಳೆ ನಿಮ್ಗೆ ಲೆಟರ್ ಕಳಿಸ್ತೀನಿ. ನಾಳೆ ರೀ ನಿಮ್ಗೆ ಫೈನ್, ನಾಳೆ ಕಳಿಸ್ರಿ. ನಾ ವಿಚಾರ ಮಾಡ್ತೀನಿ. ಯಾಕಂದ್ರೆ ಅವ್ರ